ನಿತ್ಯ ಇದು ಇದು ಅನಿತ್ಯ ಐತಿ, ಹಿತ ಆಯಿತು ಏನು ಅಹಿತ ಐತಿ. ನಾನು ಯಾರು, ನಾನು ಅಲ್ಲದ್ದು ಯಾವುದು, ಇದೇ ಅಭ್ಯಾಸದಾಗ ಕಾಲು ಕಳಿಬೇಕು ನೋಡ್ರಿ. ಏನು ನಮ್ಮನ್ನು ನಾವು ತಿಳ್ಕೊಬೇಕಾತಂದ್ರೆ ನಾವು ಅಲ್ಲದ್ದು ಯಾವುದು, ನಾ ಯಾರು, ಇದ್ರ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ ನೋಡು. ಯಾವುದು ನೀನು, ಯಾವುದು ನೀನಲ್ಲ. ಇದ್ರಾಗ ಈಗ ಮನುಷ್ಯನ ಜನ್ಮದಾಗ ಇದನ್ನು ನಾವು ವಿಚಾರ ಮಾಡ್ಲಿಕ್ಕೆ ಬರ್ತೈತಿ. ಆತ್ಮಾನಾತ್ಮ ವಿಚಾರ, ಹಿತಾಹಿತ ವಿಚಾರ, ಸುಖ ದುಃಖದ ವಿಚಾರ, ಇದರೊಳಗೆ ಪ್ರಯತ್ನ ಮಾಡ್ಬೇಕು. ಹಂಗೆ ಒಬ್ಬರು ಮಾಡ್ತಾರಂತ ಮಾಡಿದ್ರೆ ಅದರಿಂದ ಏನಾಗಿತ್ತು? ಸುಖದ ದಾರಿ ಏನು, ದುಃಖದ ದಾರಿ ನೋಡ್ಕೋ, ಎತ್ತಾಗ ಹೊಂಟಿರಿ ನೋಡ್ಕೋ ಅಂತಿದ್ರಂತ. ಜೀವನ ಯಾತ್ರಾ ಯಾಕಡೆ ಹೊಂಟದ ನಿಮ್ಮ? ಸುಖದಡಿಗೆ ಏನು ದುಃಖದಡಿಗೆ? ಎದಕ್ಕೆ ಬಂದೇವು ನಾವು? ಉದ್ದೇಶ ಏನೈತಿ? ಬಂದು ಉದ್ದೇಶ ಏನೈತಿ? ಅಲ್ಲಿ ಹುಟ್ಟಿ ಬಂದದ್ದು ಸಂಕಟ ಕಳ್ಕೊಂಡು ಆರಾಮ್ ಇರ್ಬೇಕಂತ ಬಂದಿರುವ, ಏನು ಮಾತಾಡೋ ಸಂಕಟದಾಗ ಒದ್ದಾಡ್ಬೇಕಂತ ಬಂದಿರುವ? ಜೀವನದ ಉದ್ದೇಶ ಏನೈತಿ? ದುಃಖರಹಿತ ಆಗಿ ಅತ್ಯಂತ ದುಃಖ ನಿವೃತ್ತಿ ಪರಮಾನಂದದ ಪ್ರಾಪ್ತಿಯನ್ನು ನಾವು ಹೊಂದಬೇಕು. ಯಾವಾಗಲೂ ಆರಾಮಿರ್ಬೇಕು, ಎಳಷ್ಟು ದುಃಖ ಇರಬಾರ್ದು. ಅದಕ್ಕೆ ಮುಕ್ತಿ ಅಂತಾರೆ. ಮುಕ್ತಿ ಇಚ್ಛಾ ಬೇಕಲ್ಲ ನಮ್ಗೆ, ಅದು ಹೊಂದಬೇಕನ್ನುವಂಥ ಇಚ್ಛಾ, ಉತ್ಕಟ ಇಚ್ಛಾ ಬೇಕು. ಅಂದಾಗ ಇದು ದಾರಿ ಸಿಗ್ತೈತೆ. ಮಹಾತ್ಮರು ಹೇಳಿದ್ದು ತಿಳಿತೈತಿ, ಮುಕ್ತಿ ಇಚ್ಛಾ ಇದ್ರೆ. ಮುಕ್ತಿ ಒಲವು ಇಲ್ಲ, ಏನು ಹೇಳು ಉಪಯೋಗಿಲ್ಲ. ಮತ್ತು ಅದು ಅನ್ಯದ್ರಾಗ ಸುಖ ಸಿಗ್ತೈತೆ ಅನ್ನೋ ಇದನ್ನ ಎಷ್ಟು ಜನ್ಮ ಹೇಳಿ. ಮೂರ್ಖನಿಗೆ ಬುದ್ಧಿಯನ್ನು 100 ಕಾಲು ಹೇಳಿದ್ರೆ ಬೋರ್ಗಲ್ ಮೇಲೆ ನೀರು ಗರಿದಂತೆ. ಹೌದಿಲ್ಲ? ನೀರು ಹಾಕಿದಂಗೆ ಸುಳ್ಳು ಕಲ್ಲು ಅದು ನೀರು ಕುಡಿತೈತೆ, ವ್ಯರ್ಥ. ಇದು ಉತ್ಕಟ ಇಚ್ಛಾ, ಇದೆಲ್ಲ ಘೋರ ಬಹುಮಾಲಿ ಗಳಿಕೆ, ಇದೆಲ್ಲ ಬೇಸರ ಆಗ್ಬೇಕು ನೋಡ್ರಿ ಕೆಲಸ. ಈ ಹೊರಗಿನ ವ್ಯವಹಾರ ಎಲ್ಲ ಪೂರ್ಣ ಬೇಸರ ಅದ ಒಂದು ಕೆಲಸ. ಇದ್ರಾಗ ಇನ್ನ ಏನೇನೋ ಮಜಾ ಮಾಡ್ಬೇಕನ್ನೋ ಒಂದು ಕೆಲಸ ಅದ. ಅದಕ್ಕೆ ವಿಶ್ರಾಂತಿ ದೊರೆಯುವಂಥ ಸ್ಥಾನ ತನ್ನ ಬಿಟ್ಟು ಬೇರೆ ಕಡೆ ಎಲ್ಲಿಯೂ ಇಲ್ಲ. ಸುಳ್ಳದನಿತಿ ಅನ್ಯದರ ಹುಡಿ ಕಡೆಗೆ ತನ್ನಲ್ಲಿ ವಿಶ್ರಾಂತಿಯನ್ನು ಹೊಂತಾನೆ. ಬೇಸಿ ಇರ್ತೈತಿವೋ ಏನು ಸ್ಥಾನ ಬೇಸಿ ಇರ್ತೈತಿವೋ? ಬೇಸಿನೇ ಬೇಸಿ ಇರ್ತೈತಿಲ್ಲ. ಹಿಂಗಾದ್ರೆ ನನಗೆ ಬೇಸಿ ಆಕ್ಕಿತ್ತು ನೋಡಪ್ಪ, ಆಕೈತಿ. ಯಾಕ್ರಿ ಎಲ್ಲ ಥರದ ನೀ ಹಂಗೆ ಮಾಡ್ಕೊಂಡೆ ಬೇಸಿ ಆತ ನಂಗೆ. ಆದರೂ ಅದು ಬೇಸರ ಆಕೈತಿ. ಹೌದಿಲ್ಲ? ಹೆಂಗೆ ಮಾಡಿದ್ರು ನಿನಗೆ ಸಮಾಧಾನ ಇಲ್ಲ. ಎಲ್ಲ ಥರದಿಂದ ನೋಡ್ಕೊಂಡು ನಾ ಹಂಗೆ ಮಾಡ್ಬೇಕು ಸುಖ ಸಿಗ್ತೈತಿ, ಹಿಂಗೆ ಮಾಡಿ ಹೆಂಗೆ ಮಾಡಿದ್ರು ಸುಖ ಇಲ್ಲ. ಕಡಿಕೆ ಎಲ್ಲ ಕೈ ಬಿಟ್ಟು ತನ್ನೊಳಗೆ ತಾನು ವಿಶ್ರಾಂತಿ. ಸುಳ್ಳ ವೇಳೆ ಕಳಿತೀನಿ ಕೆಲಸ ಇಲ್ಲ. ನಿನ್ನೊಳಗಿದ್ದದನ್ನು ಮರೆತು ಅನ್ಯದ್ರಾಗ ಐತೆ ಅಂತ ತಿಳ್ಕೊಂಡು ಜನ್ಮಾಂತರ ತಿರ್ಗಾಕತ್ತೀಯಲ್ಲ. ವಿಷಯದ ಆಶೆಯನ್ನು ಯಾರು ನಾಶ ಮಾಡಿಕೊಂಡಿರ್ತಾರೆ ಅವರು ಎಲ್ಲ ಸ್ತುತಿ ವಿಧಾನಗಳೆಲ್ಲವೂ ಮಾಡಲ್ಪಟ್ಟಿದ್ದು ಅಂತ. ಮಾಡಬೇಕಾದದ್ದು ಏನೂ ಉಳಿಲಿಲ್ಲ. ಸರ್ವಂ ತೇನ ಕೃತಂ, ಸರ್ವಂ ತೇನ ಪಠಿತಂ, ಸರ್ವಂ ತೇನ ತ್ಯಕ್ತಂ ಅಂತ. ಎಲ್ಲ ಆಶೆಗಳನ್ನು ಕಳ್ಕೊಂಡವನಿಗೆ ಎಲ್ಲವೂ ಮಾಡಲ್ಪಟ್ಟಿತು ಅಂತ. ಶ್ರುತಿ ವಿಧಾನಗಳೆಲ್ಲವೂ ಅವನಿಂದ ಮಾಡಲ್ಪಟ್ಟು. ಇದರ ಆಧಾರದ ಮೇಲೆ ನೀವು ನಡ್ಕೊಂಡ್ರೆ ನಿಮ್ಮ ಜೀವನ ಸುಭದ್ರ, ಇಲ್ಲ ಅಂದ್ರೆ ಅಭದ್ರನ. ಇಂದ್ರಿಯಗಳ ವ್ಯಾಪಾರಕ್ಕೆ ಬೆನ್ನು ಹತ್ತಿರ ಮುಗಿದು ಹೋಗುತ್ತೆ. ನೆಮ್ಮದಿನ ಸಿಗುವುದಿಲ್ಲ.
ಕಾಮಕ್ರೋಧಗಳ ವ್ಯವಹಾರ ಎಲ್ಲ ವರ್ಗದವ್ರಿಗೂ ಎಲ್ಲ ಕಾಲದವ್ರಿಗೂ ಒಂದ ಅದಾವ. ಮತ್ತು ಅವನು ಕಳ್ಕೊಳ್ಳಿಕ್ಕೆ ಉಪಾಯನೂ ಎಲ್ಲರಿಗೂ ಒಂದ ಅದ. ಎಲ್ಲಿ ಹೋಗ್ಬೇಕಾಗಿಲ್ಲ, ನೀ ಏನೂ ಮಾಡಬೇಕಾಗಿಲ್ಲ, ತಿಳುವಳಿಕೆಯಿಂದ ಅವನ್ನೆಲ್ಲ ನಾಶ ಮಾಡ. ಏನ್ ಶಾಂತಿ ಎಂಬ ಖಡ್ಗದ ಎದುರಿಗೆ ಯಾವ ಖಡ್ಗನೂ ನಾಟುವುದಿಲ್ಲ. ಎರಡನೇ ವಸ್ತುಗಳನ್ನು ಅವಲಂಬಿಸಿಕೊಂಡ ಸುಖ ಇಲ್ಲ. ಜಗತ್ತಿನ ಯಾವ ವಸ್ತುಗಳನ್ನು ನೀ ಪ್ರಾಪ್ತ ಮಾಡಿಕೊಂಡ್ರು ನಿನಗೆ ನೆಮ್ಮದಿ ಸಿಗುವುದಿಲ್ಲ. ಅದು ಯಾವುದೇ ಕರ್ಮದ ಫಲಾನೂ ಅಲ್ಲ. ಪ್ರಾರಬ್ಧಕ್ಕನುಸಾರವಾಗಿ ನಿಮ್ಗೆ ಏನು ಬೇಕಾದಿಲ್ಲ, ಮದುವೆ ಆಗಲಿ ಮಕ್ಕಳಾಗಲಿ, ಏನು ಅದನ್ನು ಹಚ್ಕೊಳಕ್ ಹೋಗ್ಬೇಡ. ಅದನ್ನು ಏನು ಎಲ್ಲ ಭೋಗ ಭಾಗ್ಯಗಳು ನಿಮ್ಗೆ ತೋರ್ತಾವ ಅಂದ್ರೆ ಪ್ರಾರಬ್ಧಕ್ಕನುಸಾರವಾಗಿ ಕಾಯಂ ಇರುವುದಿಲ್ಲ ಅವು ಯಾವ ಮತ್ತೆ ಅಗಲಿ ಹೊಕ್ಕಾವ. ಅವ್ನು ಹಚ್ಕೊಳಕ್ ಹೋಗ್ಬೇಡ, ಬೇಕಾದಂಗೆ ಇರಲಿ ಅವನಿಗೆ ಪ್ರಾರಬ್ಧಕ್ಕನುಸಾರವಾಗಿ ಮಕ್ಕಳು ಮರಿ. ಅತಿ ವ್ಯಾಮೋಹ ಸಲ್ಲದು ಅಂದರು, ಅತಿ ಮಮತೆ ಸಲ್ಲದು. ನೀ ಸುಖದಿಂದ ಇರ್ಬೇಕಂದ್ರೆ ಇದು ಜಗತ್ತಿನಂದು ಏನೂ ಅವಲಂಬನ ಮಾಡೋದು, ತೋರಿಡೋಗೋದು. ಹೆಂಗಿದ್ರೆ ಆರಾಮ್ ಇರ್ತೇನೆ ಅಂತ ತಿಳ್ಕೊಂಡ ಏನಾರ ಜಗತ್ತಿನಂದ ಏನಾರ ಅವಲಂಬನ ಮಾಡಿದಿ ಮತ್ತು ದುಃಖ ಬೆನ್ನು ಹತ್ತದ. ಯಾಕೆ ಇದಕ್ಕಿದ್ದಂಗೆ ಇರುದಿಲ್ಲ ಅದು. ಬದಲಾಗದೆ ಒಂದೇ ನಮೂನೆ ಇದ್ದದ್ದು ಯಾವ್ದೈತಿ ಅದ ನಿನ್ನ ಸ್ವರೂಪ, ಅದನ್ನ ಅವಲಂಬನ ಮಾಡು. ಸುಖದಾಯಕ ಜೀವನ ಯಾವುದು, ದುಃಖದಾಯಕ ಜೀವನ ಯಾವುದು ಎಂಬುದರ ಬಗ್ಗೆ ಮೇಲಿಂದ ಮೇಲೆ ನೀವು ವಿಚಾರ ಮಾಡುವ ಕಾಲವನ್ನು ಹೆಚ್ಚಿಸುತ್ತವು. ಇದೇ ಅಭ್ಯಾಸ, ಇದು ಸುಖದಾಯಕ ಐತೆ ದುಃಖದಾಯಕ ಐತೆ, ಇದನ್ನು ಅವಲಂಬಿಸ್ಕೊಂಡು ಆರಾಮದೇವ ಆರಾಮ್ ಕೆಡಿಸ್ಕೋತೇವೆ ನಾವು. ನೀವು ವಿಚಾರ ಮಾಡ್ಬೇಕಿದನ್ನ, ಪ್ರತಿಯೊಬ್ಬರು ಸ್ವಂತ ಪ್ರಜ್ಞೆ ಬೇಕಿದಕ್ಕೆ. ವಿಚಾರ ಮಾಡಲೇ ಇದನ್ನು ಹೊಂದಾಕಾಗುದಿಲ್ಲ, ವಿಚಾರದ ಫಲ ಇದೆ. ಏನ್ ಬ್ರಹ್ಮನಿಷ್ಠರಲ್ಲಿ ಏನು ಸಿಗ್ತೈತೆ ನೋಡ್ರಿ, ಅದು ಬಾಕಿ ಕಡೆ ಹುಡುಕಿದ್ರೆ ಎಲ್ಲಿ ಸಿಗ್ಬೇಕು ನಿಮ್ಗೆ, ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ ನಿಮಗೆ. ಇಲ್ಲಿ ಸಿಗಲಾರ್ದಂಥದ್ದು ಯಾವ್ದೈತಿ ಹೇಳಿ ನಿಮಗೆ. ಮನಸ್ಸಿನ ಕಲ್ಪನೆಗಳನ್ನೆಲ್ಲ ಕಡಿಮೆ ಮಾಡ್ಕೋಂತ ಬನ್ನಿ, ಅಂದ್ರೆ ಸಮಾಧಾನ ಶಾಂತಿ ನಿನಗೆ ಅನುಭವ ಬರ್ತೈತಿ. ಕಲ್ಪನೆಗಳು ಹೆಚ್ಚಾದಂಗೆ ಅಸಮಾಧಾನ ಶುರು ಆಕೈತಿ. ಕಲ್ಪನೆಗಳ ಕಡಿಮೆ ಆದಂತೆ ಶಾಂತಿ ಪ್ರಮಾಣ ಹೆಚ್ಚಾಕೈತಿ. ಈ ಕಲ್ಪನೆಗಳೆಲ್ಲ ಪೂರ್ಣ ನಾಶ ಆದಾಗ ನಿನಗೆ ಪೂರ್ಣ ಶಾಂತಿ ಇರ್ತೈತಿ. ಸಂಕಲ್ಪ ವಿಕಲ್ಪಗಳನ್ನು ಅವಲಂಬಿಸಿಕೊಂಡ ಶಾಂತಿ ಪ್ರಮಾಣ ಹೆಚ್ಚು ಕಡಿಮೆ ಆಕೈತಿ. ಏನ್ ಭಾಳ ಮಾತಾಡೋದು ಬಿಟ್ಬಿಟ್ರಿ, ಭಾಳ ಕಲ್ಪನಾ ಮಾಡೋದು ಕೈ ಬಿಟ್ಟು ಸುಮ್ಮನೆ ಹೋಗಿ ತೊಗೊಂಡು ಉಳ್ಕೋ ಕೆಲಸದ ನೋಡ್ರಿ. ಸುಖ ಬಾಹ್ಯದ ಯಾವ ವಸ್ತುಗಳನ್ನು ಅವಲಂಬಿಸಿಕೊಂಡದಿಲ್ಲ. ಯಾವಾಗಲೂ ಅಧ್ಯಾತ್ಮ ವಿಚಾರದಾಗ ಕಾಲು ಕಳಿಬೇಕು ನೋಡ್ರಿ, ಎಳ್ಳಷ್ಟು ವ್ಯರ್ಥವಾಗಿ ಕಾಲು ಕಳಿಬಾರ್ದು. ಇದು ನಿಮ್ಮ ಅಧೋಗತಿಗೆ ಹೋಯ್ತಿತ್ತು, ವ್ಯರ್ಥವಾಗಿ ಕಾಲು ಕಳಿಲಿಕ್ಕೆ ಹತ್ತಿರ. ಮನಸ್ಸು ವಿಷಯದ ಆಶಯದಿಂದ ಮಲಿನಾಗೈತದೆ. ಮನಸ್ಸು ಮಲಿನ ಆದ ಕಾರಣ ಹಿತಾಹಿತ ವಿಚಾರ ಮಾಡಿಬಿಡುವುದು. ತಿಳಿಯುವುದಂದ್ರೆ ಏನ್ರಿ, ಆ ಪ್ರಕಾರವಾಗಿ ಇರೋದಕ್ಕಂತ ತಿಳಿಯುವುದಂದ್ರೆ. ಬ್ರಹ್ಮವನ್ನು ತಿಳಿಯುವುದಂದ್ರೆ ಬ್ರಹ್ಮನ ಇರುವುದು, ಎದುರಿಟ್ಟು ವಿಷಯ ವಸ್ತುಗಳನ್ನು ತಿಳಿದಂಗ ತಿಳಿಯುವುದಲ್ಲ ಅದು. ಅದರಂತೆ ಇರುವುದು, ಅದ ನಾವು ಆಗಿ ಉಳ್ಕೊಳ್ಳೋದು.
ನಿರಂತರ ಸಾಧನೆಯೊಳಗೆ ತೊಡಗಿದೆ ಅಂದ್ರೆ ಕ್ರಮೇಣ ನಿನಗೆ ಪ್ರಗತಿ ಆಗಕತ್ತತಿ. ಎಂಥ ಕಠಿಣ ಪರಿಸ್ಥಿತಿ ಬಂದತೆ ಅಂದ್ರೂ ಸಾಧನೆಯನ್ನು ಕೈ ಬಿಡಬಾರ್ದು ನೋಡ್ರಿ. ವಿಘ್ನಾದಿಗಳಿಗೆ ನೀನು ಹಿಂಜರಿದರೆ ಏನನ್ನೂ ಸಾಧಿಸಲಿಕ್ಕೆ ಆಗುವುದು. ವಿಘ್ನ ಬಂದು ಅಂತ ಹೇಳಿ ಕೈ ಬಿಟ್ರು ಬೇಕಾದ ವಿಘ್ನ ಬರಲಿ. ಅಧ್ಯಾತ್ಮದೊಳಗೆ ಎಷ್ಟು ಲಾಭದ ಅಂತ ಕೂಡಿ ಮನಸ್ಸಿಗೆ ಎಷ್ಟು ಅನುಭವ ತಂದು ಕೊಟ್ರು ಕಡೆಗೆ ಮತ್ತು ವಿಷಯಗಳ ಬೆನ್ನ ಹತ್ತಿ ಹೋದ. ಚಟಾದೇನ ಹಾಕೊಂಡು ಕುಂತಿ ಅಂದ್ರೆ ಅದರಿಂದ ಕಡೆಕಾಗುವುದು ಯಾವಾಗ ನೀವು ಚಟಗಳನ್ನು ಹಚ್ಚಿಕೊಂಡು ಭಿಕ್ಷುಕನಂತೆ ತಿರುಗಬೇಡ. ಚಟಗಳಿಂದ ಬಿಡುಗಡೆ ಹೊಂದಿ ರಾಜನಂತೆ ಮೆರೆಯಬೇಕು. ಯಾವ ಚಟದ ಕೈಯಾಗೂ ಸಿಗಬಾರ್ದು ನೋಡ್ರಿ. ಚಟದ ಕೈಯಾಗ ಸಿಕ್ಕಿ ಅಂದ್ರೆ ನೀನು ಜನ್ಮ ಜನ್ಮಾಂತರ ತಿರ್ಗಾಕತ್ತಿದ್ದ. ಚಟ ಸಂಬಂಧ ನಾವು ಇಲ್ಲಿ ಹುಟ್ಟಿಟ್ಟು ಬರಾಕತ್ತಿದ್ದ. ಜನ್ಮಕ್ಕೆ ಹಾಕುವುದು ಯಾವುದು? ಚಟದ ವಾಸನ. ಚಟದ ವಾಸನ ಇರ್ಲಿಲ್ಲ ಅಂದ್ರೆ ಈ ಜನ್ಮ ಯಾಕೆ ಬರ್ತಿತ್ತು ನಿನಗೆ? ಚಟ ಸಂಬಂಧ ಹುಟ್ಟೇವ್ರಿ ನಾವು. ಚಟಗಳನ್ನ ತೃಪ್ತಿ ಪಡಿಸ್ಕೊಳ್ಕೊ ಮುಂದೆ ಬಂದೇವಿ. ಇಲ್ಲಿ ತೃಪ್ತಿ ಪಡಿಸೋಕಾಗೈತೆ ಅನ್ನು ನೋಡ್ಕೋರಿ. ಶರೀರ ಬಿಡುಮುಟ ಮಾಡಿದ್ರು ಯಾವ ಚಟ ತೃಪ್ತಿ ಆಗೈತೆ ನೀನು ಇನ್ನ ಹಂಗ ಮಾಡಬೇಕಂತ ಅದ್ರ ಪರಿಣಾಮ ಏನಾಕೈತಿ ನೋಡು. ಋಗ್ವೇದಕ್ಕಿಂತ ಮೊದಲಿನ ಸಾಹಿತ್ಯ ಯಾವುದೂ ಇಲ್ಲ. ಪ್ರಾಚೀನವಾದಂಥ ಸಾಹಿತ್ಯ ಋಗ್ವೇದ ಸಾಹಿತ್ಯ. ದಿವಾಣ ದೇವತೆಗಳು ಎಲ್ಲಿ ಹೆಜ್ಜೆ ಇಡ್ಲಿಕ್ಕೆ ಹಿಂಜರಿಲಿಕ್ಕೆ ಅಂಥದ್ರಲ್ಲಿ ಮೂರ್ಖ ಮಾನವ ಧುಮುಕ್ಲಿಕ್ಕೆ ಪ್ರಯತ್ನ ಮಾಡತ್ತ. ದಿವಾಣ ದೇವತೆಗಳು ಹೆದರಾಕತ್ತಾವ ಹೆಜ್ಜೆ ಇಡಾಕ. ಅಂತ ವಿವೇಕ ವಿಚಾರ ಇರಲಿಲ್ಲ ಪಡ್ಕೋತಿದ್ದ. ಏನಾಗೈತೆ ನೋಡ್ಕೊ. ಸಮಾಧಾನ ಶಾಂತಿ ಸಿಕ್ತ ನಿನಗೆ? ಇಷ್ಟೆಲ್ಲ ಮಾಡಿ ಆರಾಮಿರ್ಬೇಕಂತ ಆರಾಮಿದೀನಿ ನೋಡ್ಕೊ. ಇನ್ನೇನು ತುಂಬ್ಕೊಂಡು ಮನಸ್ಸಿನೆಲ್ಲ ಖಾಲಿ ಬಿಡು. ಖಾಲಿ ಮಾಡೋದ ಅಂದ್ರೆ ಆರಾಮಿರ್ತೀನಿ. ಯಾಕೆ ನಾವು ದುಃಖ ಪಡ್ಲಿಕ್ಕತ್ತೀವಿ ಅನ್ನೋದನ್ನ ಯಾರು ವಿಚಾರ ಮಾಡಿರಿ ನೋಡ್ರಿ. ಇವೆಲ್ಲ ಕೆಟ್ಟ ಹೋಗುವಂತ ವಸ್ತುಗಳನ್ನ ಅವಲಂಬನೆ ಮಾಡ್ಕೊಂಡು ಕೂತೀನಿ. ಕೆಡ್ಲಾರದ ವಸ್ತು ಯಾವುದು, ಕೆಟ್ಟ ಹೋಗುದು ಯಾವುದು ವಿಚಾರ ಮಾಡಿ ನೋಡ್ಕೊ. ನೀನ್ ಯಾರು, ನೀನ್ ಅಲ್ಲದ್ದು ಯಾವುದು. ಈ ಶರೀರ ಅವಲಂಬನೆ ಮಾಡ್ಕೊತೀವಿ. ಇದು ಕೆಟ್ಟ ಹೋಗುವಂತ ಶರೀರ. ಯಾಕಂದ್ರೆ ನೆನಪು ಮಾಡ್ಕೊಂತ ಕುಂದ್ರಬೇಕು ನೀನು. ಮೊದಲಾದ ಗಡಿವಿ ಕೈ ಬಿಟ್ಟು ಕೆಡ್ಲಾರದ ವಸ್ತು ಯಾವ್ದೈತೆ ಅದ್ರ ಕಡೆ ಎಲ್ಲ ಕೊಟ್ಟು ಉಳ್ಕೋಬೇಕಿಲ್ಲ. ಕೆಟ್ಟ ಹೋಗುವಂತ ಶರೀರ ಹಿಡ್ಕೊಂಡ ಎಂದ್ ಹೊಂದಾವ್ ನೀ ಆರಾಮ. ತಾನೇ ತಾನಾಗಿ ಉಳಿಯುವ ಮಠ ಹೇಳುವುದು ಕೇಳುವುದು ನಿರಂತರ ಅಭ್ಯಾಸ ನಡಿಬೇಕು ನೋಡಿದ್ವಿ. ಶ್ರವಣ ಮನನ ನಿಧಿಧ್ಯಾಸನ. ಹೇಳೋವಾಗೂ ಸಮಾಧಿ ಹತ್ಬೇಕು, ಕೇಳೋವಾಗೂ ಸಮಾಧಿ ಹತ್ಬೇಕು. ಹಿಂಗ ಹೇಳ್ಕೊಂತ ಕೇಳ್ಕೊಂತ ಆತ್ಮಭಾವದೊಳಗೆ ಆನಂದದ ಭಾವದೊಳಗೆ ಉಳ್ಕೊಂಡ್ಬಿಡೋದು. ಒಳಗೆ ಉತ್ಕಟ ಇಚ್ಛಾ ಇದ್ರಾಕತಿಲ್ಲ ಅಂದ್ರೆ ಆಗುದಿಲ್ಲ. ರಾಗದ್ವೇಷಗಳನ್ನ ನೀ ಕಳ್ಕೊಳ್ಳಿಲ್ಲ ಅಂತಂದ್ರೆ ಎಂದೂ ನಿನಗೆ ಅನುಭವ ಬರೋದಿಲ್ಲ. ಜನ್ಮ ಜನ್ಮಾಂತರ ತಿರ್ಗಾಕ ಹಚ್ತಾವ ಹೋಗ್ರು ಬೆನ್ನ ಹತ್ತಿ ಅಂದ್ರೆ. ಬೇಕಾದಂಗ ಶಾಸ್ತ್ರ ಹೇಳ್ತಾನ ಕೇಳ್ತಾನ, ಎಲ್ಲ ಶಾಸ್ತ್ರ ಪಾರಂಗತ ಆಗ್ಯಾನ ಅನಿಸುದ. ಅದನ್ನ ಅನುಭವ ತಗೊಳ್ಳಿಲ್ಲ ಅಂದ್ರೆ
ಏನು ಉಪಯೋಗ? ಹ್ಮ್ ಯಾವ ಮನುಷ್ಯನು ಅತ್ಯಂತ ರಹಿತನು, ವಾಸ್ತವಿಕ ಜ್ಞಾನ ಸ್ವರೂಪನು ಆಗಿರುವನು, ಅವನನ್ನು ನಾನು ದೇವರೆಂದು ಕರೆಯುತ್ತೇನೆ ಅಂತ. ಹೌದು, ಇದ್ದಕ್ಕಿದ್ದಂಗೆ ಇದ್ದದ್ದು, ಎದ್ರ ಗದ್ಲಿಲ್ಲ ಅವನು. ಏನಾರ ಹಾಕೊಂಡು ಕೊಡು, ತೋರು ಹಿಡ್ಕೋದ್ರೆ ಏನಾರ ಆಗೋ ಅಲ್ಲ, ನಾವು ನೆಮ್ಮದಿನ ಇರೋದು. ನಾವು ಆದಿ ಮತ್ತು ಅಂತ್ಯರಹಿತವಾದಂಥ ಇರುವಿನ ಕಡೆ ಲಕ್ಷ್ಯ ಕೊಟ್ಟ ಆರಾಮಿನ ಭಾವದೊಳಗಿರ್ತಾನೆ, ಅವನು ಜನ್ಮ ಸಾರ್ಥಕ ಆಕೈತಿ ನೋಡ್ರಿ. ಇದನ್ನ ತೋರು ಹಿಡ್ಕೋದನ್ನ ತೊಗೊಂಡು ಏನು ಮಾಡೋದು? ನೀ ಏನು ಮಾಡಿದ್ರು ಅದನ್ನ ಇದಕ್ಕಿದ್ದಂಗೆ ಇಟ್ಕೊಳಕ್ಕಾಗೋದು. ಬದಲಾವಣೆಯಾಗಿ ನಾಶ ಆಗೋದಂತ ಗ್ಯಾರಂಟಿನ. ಏ ಆಧಾರ ಅಧಿಷ್ಠಾನವಾದಂಥ ನಿನ್ನ ಸಚ್ಚಿದಾನಂದ ಸ್ವರೂಪಕ್ಕೆ ಈ ಅಹಂಕಾರ ಏನನ್ನೂ ಮಾಡಲ್ಲ. ಏನ್ ನಿದ್ರೆಯೊಳಗೆ ಅಹಂಕಾರ ಅಡಗಿರ್ತೈತಿ, ಅವಾಗ ಆರಾಮಿಗೆ ಏನಾರ ಆಗಿರ್ತೈತಿ. ನಿದ್ದೆ ಹೆಚ್ಚಾಗಿ ಅಡಿಗೆ ಹೋಗೈತಿ, ಎಲ್ಲ ಅಡಿಗೈತಿ ಅಂದ್ರು ನಿನ್ನ ಇರುವಿಕೆಗೆ ನೀ ಏನು ಅಡಗಿಲ್ಲ, ಇರುವಂಗೆ ಐತಿ. ಪ್ರಕೃತಿ ವಿಕಾರಗಳು ಪ್ರಕೃತಿ ಒಳಗೆ ಅದ ಹೊರತು, ಪ್ರಕೃತಿಗೆ ಅದ ಹೊರತು ಆರಾಮಿಗೆ ಅವು ಹತ್ತುದೂ ಇಲ್ಲ. ಆರಾಮ ಮನುಷ್ಯಗೆ ಅನುಭವ ಬರ್ತೈತೆ ಹೊರತಾಗಿ ಮನುಷ್ಯನ ವಿಕಾರಗಳು ಆರಾಮಿಗೆ ಹತ್ತುದಿಲ್ಲ. ಆರಾಮು ಮನುಷ್ಯಗೆ ಅನುಭವ ಬರ್ತೈತಿ, ಮನುಷ್ಯನ ವಿಕಾರಗಳು ಆರಾಮಿಗೆ ಹತ್ತುದಿಲ್ಲ. ಮನುಷ್ಯನ ವಿಕಾರ ಮನಸ್ಸಿನಾಗ ಅದಾವ. ಸಂಕಟ ಖಾಯಮು ಏನು ಆರಾಮ್ ಖಾಯಮು ಅಂದ್ರೆ, ಸಂಕಟ ಖಾಯಂ ಆಗಿದ್ರೆ ಆರಾಮ್ ಇರ್ಬೇಕನ್ನೋ ಇಚ್ಛಾ ಉಂಟಾಗಿದ್ದಿಲ್ಲ. ಭ್ರಾಂತಿ ಆಗೈತಿ ನಿನಗೆ. ಈ ಭ್ರಾಂತಿ ನಾಶ ಮಾಡ್ಕೊಂಡು ನಿನಗೆ ದುಃಖ ಅನ್ನೋದ ಇರುವುದಿಲ್ಲ. ತಪ್ಪು ತಿಳುವಳಿಕೆಯಿಂದ ನಿನಗೆ ಇದು ದುಃಖ ಬಂದೈತಿ. ಸರಿಯಾದ ತಿಳುವಳಿಕೆ ಮಾಡ್ಕೊಂಡು ದುಃಖ ರಹಿತ ಆಗಿರ್ಲಿಕ್ಕೆ ಗೊತ್ತು. ನಿರಂತರ ಅಭ್ಯಾಸ, ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸದ ಮುಖಾಂತರ ಇದನ್ನ ಅನುಭವ ತಗೊಳ್ಳೋ ಪ್ರಯತ್ನ ಮಾಡ್ಬೇಕು ನೋಡಿ. ಧ್ಯಾನ ಕೂತ ಸಮಾಧಿ ಹೊಂದದ ಹೊರತಾಗಿ ನಮಗೆ ನೆಮ್ಮದಿ ಅನ್ನೋದು ಇಲ್ಲ. ಮಾತಿನ ಜ್ಞಾನದಿಂದ ಇದು ಸಿಗುದಿಲ್ಲ ನಮಗೆ. ಶರೀರ ನೀನಾಗದೆ ಯಾವಾಗ ಇರ್ತೀನಿ ನೋಡ್ರು, ಅವಾಗ ನೀ ಆರಾಮನಾಗಿ. ನಿರಂತರವಾಗಿ ಇದರ ಅನುಸಂಧಾನದೊಳಗೆ ತೊಡಗಬೇಕು ನೋಡಿ. ಅಂದಾಗ ಅವನಿಗೆ ಪುನರ್ಜನ್ಮದ ಭಯ ಇರುವುದಿಲ್ಲ. ಇರುವಿನ ಅನುಸಂಧಾನದಾಗಲಿ ತೊಡಗಿದೆ ಅಂದ್ರೆ ಇನ್ನೊಮ್ಮೆ ಹುಟ್ಟಬೇಕನ್ನೋದು ಅವನು ಬರುವುದೇ ಇಲ್ಲ. ಹುಟ್ಟು ಸಾವುಗಳಿಂದ ಅವ ಬಿಡುಗಡೆ ಅನ್ನುವಂಥ ಎಲ್ಲ ಪೂರ್ಣ ವಾಸನಾ ನಾಶ ಆದ್ಮ್ಯಾಗ ಹುಟ್ಟು ಯಾರಿಗೆ ಬರ್ತದೆ? ವಾಸನಾಕ್ಷಯ, ಅದಕ್ಕೆ ಮುಕ್ತಿ ಅಂತಾರೆ. ಇನ್ನೊಮ್ಮೆ ಹುಟ್ಲಂಗೆ ಮಾಡ್ಕೋದು ನಾವು. ವಾಸನಾಕ್ಷಯ ನಾಶ ಮಾಡ್ಕೊಂಡೆಲ್ಲ ಭೋಗ ವಾಸನೆಗಳೇನದವಲ್ಲ, ಮತ್ತೆ ಅದು ಹುಟ್ಟಕ್ಸ್ತೇನೆ. ಮತ್ತೆ ವಾಸನ ಹಂಗೆ ಉಳ್ದ. ಈಗ ಯೋಗ್ಯ ವೇಳೆ ಮನುಷ್ಯನ ಜನ್ಮಕ್ಕೆ ಬಂದಾಗ ಅವನ್ನೆಲ್ಲ ವಾಸನೆಗಳನ್ನ ನಾಶ ಮಾಡ್ಕೊಳಿಕ್ಕೆ ಬರ್ತೈತಿ. ಪ್ರತಿಯೊಬ್ಬರಿಗೆ ಅದು ಬರ್ತೈತಿ. ಆ ಕೆಲಸ ನಾವು ಮಾಡ್ಕೋಬೇಕಾಗಿತ್ತು. ಸಂಪೂರ್ಣ ಕರ್ಮ ಫಲ ತ್ಯಾಗಕ್ಕನ ಜ್ಞಾನಿಗಳು ಸನ್ಯಾಸ ಅಂತಂದು. ಹೌದು. ಯಾವ ಕರ್ಮದ ಫಲದ ಇಚ್ಛಾನು ಮಾಡಕ್ ಹೋಗ್ಬೇಡ. ಯಾವೆಲ್ಲ ಅನಿತ್ಯದವು. ನಿತ್ಯ ವಸ್ತುವಿನ ಪ್ರಾಪ್ತಿಗಾಗಿ ಯಾವ ಕರ್ಮದ ಗಡುವಿನೂ ಬೇಕಾಗಿಲ್ಲ ನಾವು. ಮತ್ತು ನೀನು ಬಂಧನದಾಗ ಹಾಕ್ತಾವ. ಏನಾರ ಮಾಡಾಕೈತಾನ, ಏನಾರ ಮಾಡಿರಿ ಏನಾರ ಹಾಕಿ ನೋಡ್ರಿ. ಆರಾಮಿರ್ಬೇಕಂದ್ರೆ ಏನೂ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು
ಭೋಗ ವಾಸನೆಗಳ ಅಭಾವವೇ ಜ್ಞಾನಿಯ ಉತ್ತಮವಾದಂಥ ಲಕ್ಷಣ ಅದು. ಎಳ್ಳಷ್ಟೂ ಇಲ್ಲ ನಾವು ಏನಾರ ಹೊಂದಬೇಕು ಮಾಡಬೇಕು ಅನ್ನೋ ಮನಸ್ಸಿನಾಗ ಸಹಿತ ಬರೋಂಗಿಲ್ಲ. ಜ್ಞಾನಿಗಳ ಲಕ್ಷಣ ಅದು. ಏನ್ ಬರೇ ಊಟಕ್ಕೆ ವಿಷಯಕ್ಕೆ ಮರಗಾವಿ ಅಜ್ಞಾನಿ ನಾವು. ನಡಿಪ ಇನ್ನು ಹೊಟ್ಟೆ ಸೀತಿ ಹೌದಿಲ್ಲ. ಹೊಟ್ಟೆ ಸಿಗುತ್ತಲೇ ಊಟ ಮಾಡೋನು, ಊಟ ಮಾಡುತ್ತಲೇ ಕಾಲು ಚಾಚಿಕೊಂಡು ಮಲಗಿ ಬಿಡುವನು. ಆಲಸ್ಯ ಆಯುಷ್ಯವು ನಿದ್ರೆ ವಿಲಾಸದಿಂದ ವ್ಯರ್ಥವಾಗಿ ಹೋಗು. ಹೇಗೆ ಇದ ನಿನಗೆ ಮತ್ತೊಂದು ಏನು ಬರುವ ನಿದ್ರೆಯನ್ನು ತಗ್ಗಿಸಬೇಕು, ಹಿರಿದ ಶನವನ್ನು ಮಟ್ಟದಲ್ಲಿಡಬೇಕು, ಮರೆಯಬೇಕು ಪ್ರಪಂಚ ವಾಸನೆಗಳ ಜನರ ಪರಿಚಯ ಇಲ್ಲದಿರಬೇಕು. ಎದಕ್ ಬೇಕಾಗಿತ್ತು ಇಷ್ಟೆಲ್ಲ ಜನರು ಗದ್ದಲ ಕೊಡ್ಸೋದು ಎದಕ್ ಬೇಕಪ್ಪ? ಸುಖಿಗಳಾದವರೆಲ್ಲ ಏನ್ ಮಾಡಿ ಸುಖ ಹೊಂದಿದ್ರೆ ಅವರು ಶರೀರ ಸಂಬಂಧ ತಪ್ಪಿಸ್ಕೊಂಡು ಸುಖದಿಂದ ಉಳಿದ್ರಿಲ್ಲ. ನೀ ಶರೀರ ಸಂಬಂಧ ಇಟ್ಕೊಂಡ್ರೆ ಜಗತ್ತಿನಾಗ ಏನ್ ಮಾಡಿದ್ರು ನಿನಗೆ ನೆಮ್ಮದಿ ಸಿಗುದಿಲ್ಲ ನೋಡ್ರಿ. ದೃಶ್ಯ ದರ್ಶನದ ಭಾವ ನಾಶ ಆದ ಬಳಿಕ ಹೃದಯದಲ್ಲಿ ಸಂಸಾರದ ಭಾವನೆ ಉತ್ಪನ್ನ ಆಗುವುದಿಲ್ಲ. ಏನ್ ತನ್ನೆದುರಿಗೆ ತಾನು ಬರಲಾರ. ಹಿಂದಿನ ಜನ್ಮದ ಹಿಂದಿನ ಮಹಾತ್ಮರೆಲ್ಲ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡಿ ಸಮಾಧಿಯನ್ನು ಹೊಂದಿ ಸುಖ ಹೊಂದಿದರು. ಇನ್ನು ಹೊರಗಿನ ವಸ್ತುಗಳನ್ನು ಅವಲಂಬಿಸಿಕೊಂಡು ಸುಖ ಹೊಂದಿದ್ರು. ಹೊರಗಿನ ವಸ್ತುಗಳಿಗೆ ಆ ಪ್ರಯತ್ನ ಎಂದೂ ಮಾಡಲಿಲ್ಲ ಅವರು. ಅದು ಪ್ರಾರಬ್ಧಕ್ಕನುಸಾರವಾಗಿ ಏನಾಗುವಾಗ ಆಕೈತಿ ಬಿಡು ಅಂತೇಳಿ ಉದಾಸೀನ ಆಗಿದ್ರು. ವಾಸನೆಗಳ ಅಭಾವವೇ ಮೋಕ್ಷ ಅಂತ. ಏನ್ ವಾಸನೆಗಳ ಲಯವೇ ಸುಷುಪ್ತಿ. ಏನ್ ಇದ್ದಾಗ ಅಡಗ್ತಾವು ವಾಸನಾದಿಗಳ ಮತ್ತೆ ವ್ಯಕ್ತ ಆಗ್ತಾವ, ನಾಶ ಆಗಿರ್ತವೆ. ಸಂಪೂರ್ಣ ಕರ್ಮಫಲ ತ್ಯಾಗಕ್ಕನ ಜ್ಞಾನಿಗಳು ಸನ್ಯಾಸ ಅಂತಾರೆ. ಏನ್ ಸನ್ಯಾಸಿ ಆಗುವುದು ಅದು ಅಗರ ಬಗರ ಕೆಲಸ ಇಲ್ಲ. ಪೂರ್ಣ ತ್ಯಾಗ ಮಾಡ್ಬೇಕು. ಯಾವುದೇ ಬಯಕೆಗಳನ್ನು ಇಟ್ಕೊಳ್ಳದೆ ಕೇವಲ ಇರುವಿನ ಅನುಸಂಧಾನದ ತೊಡಗೋದು ನೋಡಿ. ದೇಹಾದಿಗಳು ತಾನೆಂಬ ಭಾವನೆಯೇ ವಿನಾಶಕಾರಕವಾಗಿದೆ. ಈ ದೇಹ ಭಾವನೆಯನ್ನು ಪೂರ್ಣ ನಾಶ ಮಾಡಿಕೊಳ್ಳೋದನ್ನು. ನೆಮ್ಮದಿ ಬೇಕಾಗಿತ್ತಂದ್ರೆ ದೇಹ ಭಾವನೆ ಅಳಿ ದೇವನಾನೆಂಬುದನ್ನು ತಿಳಿಸಿ ದೇವರೇ ಉಳಿ ಅಂತ. ಈ ದೇಹ ಸುಖ ಕೊಡ್ತೈತಿ ಅಂತ ಯಾರು ಹೇಳಿರಿ ನಿಮ್ಗೆ? ನೀವ ಕಲ್ಪಿಸ್ಕೊಂಡಿರಿ. ನೀವ ಕಲ್ಪಿಸ್ಕೊಂಡು ನೀವ ಒದ್ದೆ ಆಗ್ತೈತಿ. ಅದು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಟ್ಟಿರ್ತಾರೆ. ಜಗತ್ತಿನ ವಸ್ತುಗಳು ಯಾವ ಸುಖರೂಪ ಅಲ್ಲ. ಏನ್ ಮನಸ್ಸಿನಾಗ ತುಂಬಿಕೊಂಡದ್ದೆಲ್ಲ ಖಾಲಿ ಮಾಡೇನೆ. ಅದು ನಮ್ಗೆ ಏನು ಬೇಕಾಗಿದ್ದ ಅದಿದ್ದೇ ಇರ್ತೈತಿ. ಸತ್ಸಂಗದ ನಿರಂತರ ಇದರಾಗ ತೊಡಗೋದ್ರಿಂದ ಶುಭಾಶುಭ ಕರ್ಮಗಳ ಫಲಗಳು ಸಮೂಲವಾಗಿ ನಾಶ ಆಗಬೇಕು. ಕೆಟ್ಟ ಕರ್ಮ ಚಲೋ ಕರ್ಮಗಳು ಯಾವ ಉಳಿದಿಲ್ಲ. ಈ ವಿಚಾರದೊಳಗೆ ನೀವು ತೊಡಗಿದೆ ಅಂದ್ರೆ ಮನಸ್ಸ ಎಲ್ಲ ಓಡಾಡೋದು ಆನಂದಮಯವಾದಿರು ಏನು ಓಡಾಡೋದಿಲ್ಲ. ಮನುಷ್ಯನ ಹೊಲಸನ್ನು ಬೆಂಕಿಯಿಂದ ಸುಡ್ಲಿಕ್ಕೆ ಬರ್ತತೇನ್ರಿ? ನೀರಿನಿಂದ ತುಳಿಯಕ್ಕೆ ಬರ್ತತೇನೆ? ಈ ವಿಚಾರದಿಂದ ಮನಸ್ಸಿನ ಮಾಲಿನ್ಯವನ್ನು ಕಳ್ಕೋಬೇಕು ಅಂತ.
ತಡೆಯದೆ ವಿಚಾರವೆಂಬ ಬಶಿತವನು ಬುದ್ಧಿ ಎಂಬ ಮುಕುರಕ್ಕೆ ತಿಕ್ಕಿ ವಿಷಯದ ಮಲಿನಂಗಳೆದಂಗೆ ಅದರೋಳು ತನ್ನ ನೋಡ್ಪಂಗೆ ನಿಜವೇ ತೋರ್ಪದು ಎದುರಿಟ್ಟಂತೆ ಸುಜನನೆ ಕರಗತ ಮಾಣಿಕದಂತೆ ಒಳಗ ಅಂತರಂಗದ ದುಡಿಕೆದು ಏನ್ ದೇವರು ಸ್ವರೂಪದ ಅಧ್ಯಯನ ದ್ವಾರವಾಗಿಯೂ ಗುರುವಿನ ದ್ವಾರವಾಗಿಯೂ ಕಾಣುವುದಿಲ್ಲ. ಅವನು ಶ್ರದ್ಧಾಯುಕ್ತನೂ ಪವಿತ್ರವಾದ ಬುದ್ಧಿಗೆ ಮಾತ್ರ ಗೋಚರವಾಗುವನು. ಇನ್ನೊಬ್ಬರ ಹೇಳಿಕೆ ಕೇಳಿಕೆ ಮ್ಯಾಗ ಅದು ಮುಂದಕ್ಕಾಗೋದಿಲ್ಲ. ಸ್ವತಃ ನೀನ ವಿಚಾರ ಮಾಡ್ಬೇಕ. ಇನ್ನೊಬ್ರು ನಿನಗ ದಾರಿ ತೋರಿಸ್ತಾರ, ಗೈಡ್ ಮಾಡ್ತಾರ. ಹೊಂದೋದು ನಿನ್ನ ಕೆಲಸ. ಈಶಾಡ ಕ್ರಮ ಕಲಿಸೋರು ಎಲ್ಲಿ ಮಠ ಕಲಿಸ್ತಾರೆ ನಿನಗ? ಯಾಕೆ ಎಲ್ಲಿ ಮಠ ಇರ್ತೈತಿ ಕಲಿಸ್ತಾರ. ಆತಾಗಿಂದ ನೀನ ಅದನ್ನು ಕಲ್ಕೋಬೇಕು. ನೀ ಹೇಳೋದು ಕೇಳೋದು ಈಶಾಡೋದ್ರ ಬಗ್ಗೆ ಬೇಕಾದಷ್ಟು ಮಾತಾಡ್ರಿ, ನೀರಾಗ ಹೋಗೋದ್ರೆ ಈಶಾಡಕ್ ಬರ್ಲಿ ನಿಂಗೆ. ಹೌದಿಲ್ಲ? ಹಂಗದ ಇದು. ನೀ ಭೌತಿಕ ಶಾಣೆತನ ಎದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಭಾಳ ಚಲೋ ಹೇಳ್ತಾನ ಅಂತಂದ್ರೆ ಅವಾಗ ಅನುಭವ ತೋಳಕ್ಕಾಗಿರ್ಲಿಲ್ಲ. ಏನ್ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾಗಿರುವಂಥ ಆಚೆಗಿನ ಅನುಭವವೇ ಜ್ಞಾನವೆಂದು ತಿಳಿಯಿರಿ ಅಂದರು. ಏನ್ ಸೂಕ್ಷ್ಮಾತಿ ಸೂಕ್ಷ್ಮ ಅಣೋರಣೀಯಾನ್ ಅಂತ. ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ಅದು. ನಿರಂತರ ಸತ್ಶಾಸ್ತ್ರ ಶ್ರವಣದಿಂದಲೂ ಸತ್ಸಂಗದಿಂದಲೂ ಬುದ್ಧಿಯನ್ನು ತೀಕ್ಷ್ಣ ಮಾಡಿಕೊಳ್ಳಬೇಕು. ಹೌದು, ನಿರಂತರ ಇದರ ಅಭ್ಯಾಸದ ಬುದ್ಧಿ ತೀಕ್ಷ್ಣಕೈತಿ, ಹರ್ತಕೈತಿ. ಮಂಡ ಆತ ಅಂದ್ರೆ ನಿನಗೆ ಸಮಸ್ಯೆ. ಯಾವುದೇ ಮಂಡ ವಸ್ತು ತಗೊಂಡು ಗುದ್ದಿ ಹಾಸ್ಬೋದು ನೀನು. ಹೋದ್ರೆ ದನು ಆಕತಿಲ್ಲ. ಆ ಇದು ಯೋಗಿಗಳ ಯೋಗದ ಮೊದಲನೆಯ ಭೂಮಿಕೆ, ಬುದ್ಧಿಯನ್ನು ತೀಕ್ಷ್ಣಗೊಳಿಸಬೇಕು. ಸದಾನಂದದ ಇರುವನ್ನು ಪಡೆದಂಥ ಯಾವ ಅವಾಗ ಕ್ರಿಶ್ಚನ್ ಅಂತಾರೆ. ಏನ್ ಕ್ರಿಯಾಸ್ತ, ಯಾವ ಕ್ರಿಯೆಯೂ ಇಲ್ಲದಂಥ ಸ್ಥಿತಿ ಅದು. ಈ ಶರೀರದೊಳಗೆ ಇದನ್ನ ಅವಲಂಬಿಸ್ಕೊಂಡು ಎಷ್ಟು ದಿನ ಇದಾವ ನೀನು? ಎಲ್ಲರನ್ನೂ ಬಾಳೆಗೆ ಹಚ್ಚೆ ಸಾಯ್ತೀಯ ನೀ? ಅವತ್ತು ಮಗ ಕೈಗೊಟ್ಟು ಬರಲಿ, ಇದರ ಕಾಲ್ಗೊಟ್ಟು ಬರಲಿ, ಅದು ಚಿಂತೆ ನಿನಗೆ ಯಾಕೋ? ತಮ್ಮ ಕರ್ಮಕ್ಕನುಸಾರವಾಗಿ ಬಂದಿರ್ತಾರೆ ಅವರು. ಪ್ರತಿಯೊಂದು ಜೀವಿ ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಬಂದಿರ್ತಾರೆ. ಅದ್ರ ಬಗ್ಗೆ ಚಿಂತೆ ಮಾಡಕ್ ಹೋಗ್ಬಾರ್ದು. ಯಾರ ಬಗ್ಗೆ ಯಾರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಮಾಡಿದ ಕರ್ಮಕ್ಕನುಸಾರವಾಗಿ ನಾವೆಲ್ಲ ಬಂದು ಕೂಡೇವಿ ಇಲ್ಲಿ. ಏನ್ ತಿಳಿದ ಮ್ಯಾಗ ಈ ಚಿಂತೆ ಮಾಡಕ್ ಹೋಗ್ಬಾರ್ದು. ಎದ್ರ ಬಗ್ಗೆನೂ ಚಿಂತೆ ಮಾಡಿ. ಮಗನಿಗೆ ಹುಚ್ಚು ಹಿಡಿದರು, ಮಗಳು ತನ್ನ ಮನಸ್ಸಿಗೆ ಬಂದವರೊಡನೆ ಓಡಿ ಹೋದರು, ಚಿಂತಿಸಬಾರದು. ಅದು ಅವರವರ ಪ್ರಾರಬ್ಧಕ್ಕನುಸಾರವಾಗಿ ನಡೆದಿರ್ತದೆ. ನಿನ್ನ ಕೆಲಸ ಏನಪ್ಪಾ, ನೀ ಯಾರದನ್ನು ಮೊದಲು ತಿಳ್ಕೊ. ಅವ್ರು ಹಂಗಾಗಬಾರ್ದಾಗಿತ್ತು. ಅವ್ ಕರ್ಮಕ್ಕನುಸಾರವಾಗಿ ಏನಾಗಿರ್ತಾವ, ಮಾಡಿದ ಫಲ ಉಣ್ಣಾಕ ತೀರ್ಬೇಕಾಗತ್ತೆ. ಅದು ಬಂದ ತೀರ್ತೈತಿ. ಏನ್ ಮಾಡಿರ್ತೇವೆ ನಾವು ಆ ಕರ್ಮವನ್ನು ನಾವು ಉಣ್ಣಾಕ ಬಂದ ತೀರ್ತಿ ಅನುಭವಿಸಬೇಕಾಗ್ತದೆ. ಬೇರೆ ಪರಿಹಾರ ಅದಕ್ಕಿಲ್ಲ. ನನಗ ಇದಕ್ಕೆ ಏನು ಸಂಬಂಧ ಐತಿ ಅನ್ನೋದು ಮೊದಲು ತಿಳ್ಕೊ. ಅದು ಎಲ್ಲ ಸಂಬಂಧ ತಪ್ಪಿಸ್ಕೊಂಡು ಇರಾಕ್ ಕಲಿ ನೀನು. ಲಿಂಕ್ ತಪ್ಪಿಸ್ಕೋಬೇಕು ನೋಡ್ರಿ. ನನಗ ಅದಾವ ಅಂತ ತಿಳ್ಕೊಂಡು ಇಲ್ಲದನ್ನ ಆರೋಪ ಮಾಡ್ಕೊಂಡು ದುಃಖ ಪಡ್ಲಿಕ್ಕೆ. ಮೊದಲನೇ ಅಲ್ಲದ ಎಲ್ಲ ಸಂಬಂಧವನ್ನು ತಪ್ಪಿಸ್ಕೊಳ್ಳೋ ಪ್ರಯತ್ನ ನಿರಂತರ ನೀವು ಮಾಡಬೇಕಾಗ್ತದೆ. ಆಶಾ ಯಾವ ನಾಶ ಮಾಡ್ಕೋತಾನ ನೋಡ್ರಿ, ಅವ ಎಲ್ಲ ಮಾಡಿದಂಗ ಆತ್ ನೋಡ್ರಿ. ಏನ್
ಆಶಾ ನಾಶ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಏನು ಓದಿದ್ರು ಏನು ಕೇಳಿದ್ರು ಎಲ್ಲ ವ್ಯರ್ಥ. ಏನ್ ಹುಟ್ಟುದು ಹೊಂದುದು ಯಾವ ಬೇಸರಕತಿ ಅವಾಗ ಹತ್ತತೈತಿ. ಹುಟ್ಟಲು ಹೊಂದಲು ಬೇಸತ್ತವಂಗೆ. ನೆಟ್ಟನೆ ಯೋಗಾಭ್ಯಾಸದವಂಗೆ. ನಿರಂತರ ಯೋಗದ ಅಭ್ಯಾಸ, ಆತ್ಮಚಿಂತನದ ಅಭ್ಯಾಸದಾಗ ಯಾವ ತೊಡಗ್ತಾನ ಅವಾಗ ಇದು ಸಾಧ್ಯ ಅದ ನೋಡ್ರಿ. ಇದು ಬ್ಯಾಡಪ್ಪ, ನಿಮ್ಮ ಹುಟ್ಟಿಗೆ ಕಾರಣ ಏನು? ವಿಷಯಗಳ ಮ್ಯಾಗಿನ ಪ್ರೀತಿ, ರಾಗ. ರಾಗದಿಂ ಬೇರಿನ್ನು ಭವ ಬೀಜ ಮುಂಟೆ ಅಂತ. ಅದ ನಮ್ಮ ಜನ್ಮಕ್ಕೆ ಹಾಕ್ತೈತಿ. ಅದಕ್ಕೆ ಎಂದು ಅದ ಪ್ರೀತಿ ತೆಗೆದು ಹೋಗಿಲ್ಲ. ಅದ ನಮ್ಮನ್ನ ಬೆನ್ನ ಹತ್ತಿ, ರಾಗದ ಬೆನ್ನ ಹತ್ತಿ ತಿರ್ಗಾಕತಿ. ಅದು ಗಟ್ಟಿ ಆದ್ಮೇಲೆ ದ್ವೇಷ ಉಂಟಾಗ್ತದೆ. ರಾಗದ್ವೇಷಗಳನ್ನು ಪೂರ್ಣ ನಾಶ ಮಾಡ್ಕೊಂಡು ಸ್ವಲ್ಪ ಉಳಿದಂತೆ ಅವಾಗ ನಿನಗೆ ಮುಕ್ತಿ ನೋಡಿ. ರಾಗದ್ವೇಷ ವಿಮುಕ್ತ ಇಷ್ಟು ವಿಷಯಾನ್ ಇಂದ್ರಿಯಶ್ಚರನ್ ಆತ್ಮವಶ್ಯರ್ ವಿಧೇಯಾತ್ಮ ಪ್ರಸಾದ ಮದಿಗಚ್ಚತಿ ಅಂತ. ಅಂತಃಕರಣ ಪ್ರಸಾದ. ಕರ್ಣ ಪ್ರಸಾದ ಅಂದ್ರೆ ಏನು? ಇದೆ ರಾಗದ್ವೇಷ ಆದಿಗಳನ್ನೆಲ್ಲ ಕಳೆದೋಗ ಒಳಗ ಆಂತರಿಕವಾಗಿ ಇದರ ಅಭ್ಯಾಸ ಮಾಡ್ಬೇಕು ನಾವು. ಏನ್ ಎದ್ರ ಬಗ್ಗೆನೂ ರಾಗ ಇಲ್ಲ, ಎದ್ರ ಬಗ್ಗೆನೂ ದ್ವೇಷ ಇಲ್ಲ. ರಾಗದ್ವೇಷಗಳು ಬೆನ್ನ ಹತ್ತಿದೆ ಅಂದ್ರೆ ಜನ್ಮ ಜನ್ಮ ಅಂತ ತಿರುಗು ಪಾಳೆ ಬರ್ತೈತೆ ನೋಡಿ. ಏನ್ ಹಾವು ಬಿಟ್ಟ ಪರಿಯನ್ನ ಹೆಂಗ ಅದರಾಗ ಅಂಟ್ಕೋದಿಲ್ಲ, ಹಂಗ ಕಾಮಾದಿ ಷಡ್ರೂಪಗಳನ್ನು ತ್ಯಾಗ ಮಾಡಿ. ಏನ್ ಎಲ್ಲ ಶಾಸ್ತ್ರ ಪುರಾಣ ಆಗಮಾದಿಗಳನ್ನು ಕಲ್ತೇನಂದ್ರು ಧ್ಯಾನ ಇರಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ಆತ್ಮಜ್ಞಾನ ನಿತ್ಯತ್ವ ತತ್ವಜ್ಞಾನಾರ್ಥ ದರ್ಶನ. ಹೌದು, ಅದು ನಿತ್ಯವಾದದ್ದು. ಅದರ ಅನುಭವ ತಗೊಳ್ಳೋಕೆ ಪ್ರಯತ್ನವನ್ನು ಮಾಡಬೇಕಾಗಿದೆ. ಲೌಕಿಕ ಸಂಕಟಾದಿಗಳನ್ನ ಲೌಕಿಕ ಉಪಾಯದಿಂದ ಯಾರು ಎಲ್ಲೇ ಎಂದ ನಿವಾರಣೆ ಮಾಡಿಕೊಂಡು ಸುಖ ಹೊಂದ್ಯಾರ ತೋರ್ಸು ನೀವು ನನಗೆ. ಪರಿಹಾರ ಪಾರಮಾರ್ಥ ತಿಳುವಳಿಕೆಗೆ ಬಂದಾಗ ಎಲ್ಲ ಸಮಸ್ಯೆಗಳು ಬಗೆಹರಿತಾವ. ನೀನು ಲೌಕಿಕ ಸಂಕಟದಿಂದ ಬಿಡುಗಡೆ ಹೊಂದಕ್ಕಾಗೋದು ಇಲ್ಲ. ಲೌಕಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಕ್ ಲೌಕಿಕ ಉಪಯೋಗ ಏನ್? ಪಾರಮಾರ್ಥ ಪಾಂಡಿತ್ಯನೇ ಬೇಕು. ಏನ್ ಇನ್ನು ಸ್ವರೂಪದ ತಿಳುವಳಿಕೆ. ಪಾರಮಾರ್ಥ ಶ್ರೇಷ್ಠವಾದಂಥ ಇರುವಿನ ಅನುಭವ, ಯಥಾರ್ಥ ವಸ್ತುವಿನ ಅನುಭವ ನೀವು ಮಾಡ್ಕೊಂಡಾಗಿರತ್ತೆಲ್ಲ ಸಮಸ್ಯೆಗಳು ಬಗೆಹರಿತಾವ ನಿಮಗೆ. ಬಹಳ ಚಂಚಲವುಳ್ಳದ ಮನಸ್ಸದ. ಅದನ್ನು ಹತೋಟಿ ಒಳಗೆ ಇಟ್ಕೊಳ್ಳೋದಂತೆ ಬಹಳ ಕಠಿಣ ಅದು. ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಳ್ಳಿಕ್ಕೆ ಹೊಸ ಕ್ರಮ ಯಾವುದೂ ಇಲ್ಲ. ಒಂದೇ ಅದ ಎಲ್ಲರಿಗೂ, ಹಿಂದಿನವರಿಗೆ ಮುಂದಿನವರಿಗೆ ಎಲ್ಲರಿಗೂ ಒಂದೇ ಅದ. ಯಥೋಚಿತ ನೀತಿಯುಕ್ತ ಕರ್ಮಗಳನ್ನ ಯಾವ ಮಾಡ್ತಾ ಇರ್ತಾನ ಅವಾಗ ಆರ್ಯರು ಅಂತ, ಅಯ್ಯನವರು ಅಂತವ್. ಏನ್ ಅವ ನೀತಿ ಇನ್ನೊಬ್ಬರಿಗೆ ತೊಂದರೆ ಆಗದಂತ ಆಚರಣೆ ಇರ್ತದೆ. ತರ್ಕ ಏನದ? ಬುದ್ಧಿ ದೋಷದ. ಏನ್ ಸ್ವರೂಪದ ಅನುಭವ ತರ್ಕಾದಿಗಳನ್ನ ಮೀರಿದ. ಬುದ್ಧಿ ಕೆಲಸ ಎಲ್ಲ ಮುಗಿದ ಮೇಲೆ ಅನುಭವ ನೋಡ್ರಿ. ಬುದ್ಧಿ ಶನೆತನಲ್ಲಿ ನಡೀಲಿಲ್ಲ. ಮುಕ್ತಿಯನ್ನು ಹೊಂದಬೇಕನ್ನುವಂಥ ಉತ್ಕಟ ಇಚ್ಛೆ ಇದ್ದವಾಗ ಮುಮುಕ್ಷು ಅಂತ. ಈ ಮುಮುಕ್ಷತ್ವ ಬರೋದು ಬಹಳ ಕಠಿಣ ಅದ. ಬಹುನಾಮ್ ಜನ್ಮನಾಮ್ ಅಂತೆ ಮಾಮೀತಿ ಪರಂತಪ ಅಂತ ಎಷ್ಟೋ ಜನ್ಮಗಳ ಕಳೆದ ನಂತರ ಮುಕ್ತಿ ಒಲುವಾಗ್ಬೇಕಾದ್ರೆ ಬಹಳ ಕಠಿಣ ಅದು. ನಿಮ್ಮ ಕಲ್ಪಿತ ಯೋಜನೆಗಳಿಂದ ಪರಮ ಶಾಂತಿ ದೊರೆಯಿಲ್ಲ. ವಿಷಯಾದಿಗಳಿಂದ ಆರಾಮ ಹೊಂದಬೇಕಂತ ಲವಲೌಕಿ ಇಟ್ಕೊಂಡು ಬೆನ್ನು ಹತ್ತಿರಲ್ಲ. ಅದರಿಂದ ಎಂದೂ ನಿಮ್ಗೆ ಆರಾಮ ಇರ್ಬಿಡುದಿಲ್ಲ. ತೊರೆ ವಿಷಯವನ್ನು ಅಂತ ಯಾಕೆ ಹೇಳ್ಯಾರ? ತೊರೆದು ನಿರ್ವಿಷಯದೊಳಗೆ ಕರಿಗೊಂಡು ನೀನೇ ಸುಖಿಯಪ್ಪೆ ಅಂತ. ವಿಷಯ ವಸ್ತುಗಳೆಲ್ಲ ವಿಷ ಅಂತ ಕೈ ಬಿಡು ಅಂದ.
ವಿಷಯಾನ್ ತ್ಯಜ ವಿಷವತ್ ಯದಿ ಮುಕ್ತಿ ಇಚ್ಛಿಸಿ ಚೇತ್. ದುಃಖದಿಂದ ಬಿಡುಗಡೆ ಹೊಂದಬೇಕಂದ್ರೆ ನಾವು ವಿಷಯ ವಸ್ತುಗಳ ಸಂಬಂಧ ತಪ್ಪಿಸಬಾರ್ದು. ಅವುಗಳ ಪ್ರಾಪ್ತಿಗಾಗಿ ಸುಳ್ಳತ್ತಿ ಕೆಲಸಿದ್ದ. ಎಷ್ಟು ವಿಷಯಗಳನ್ನು ಗಳಿಸಿದ್ರು ನಿನಗೆ ನೆಮ್ಮದಿ ಸಿಗೋದಿಲ್ಲ ನೋಡಿ. ವಿಷಯ ವಸ್ತುಗಳೆಲ್ಲ ಜಡ ಅದಾವು. ಜಡ ಅವಲಂಬಿಸ್ಕೊಂಡು ಸುಖ ಹೊಂತೇನೆ ಅಂದ್ರೆ ಮೂರ್ಖ ಅವನು. ನಮ್ಗೆ ಯಾಕೆ ದುಃಖ ಬಂದದನ್ನ ಯಾರು ವಿಚಾರ ಮಾಡಿರಿ? ಯಾರು ಯಾವಾಗ ವಿಚಾರ ಮಾಡೋರು ನೀವನ್ನ? ತಿಳಿಯದೇ ಇರುವುದರ ಮೂಲಕ ನಮಗೆ ದುಃಖ ಆಗೈತು. ತಿಳಿದದ್ದಕ್ಕಾಗೈತು ದುಃಖ. ತಿಳಿಯದ ಮೂಲಕ ಇದು ನಮಗೆ ದುಃಖ ಆಗೈತಿ. ಏನು ತಿಳಿಯೋದು? ನಮ್ಮನ್ನು ನಾವು ತಿಳಿಯೋದು, ನಮಗೆ ಗೊತ್ತಿಲ್ಲದಕ್ಕೆ ನಾವು ದುಃಖ ಪಡ್ಲಿಕ್ಕೆ. ನಾವು ಯಾರದೇನೋ ತಿಳುವಳಿಕೆ ಆತಂದ್ರೆ, ನಮ್ಮ ಬಗ್ಗೆ ನಮಗೆ ತಿಳುವಳಿಕೆ ಆತಂದ್ರೆ ದುಃಖ ಪಡುವ ಪ್ರಸಂಗನ ಬರುತ್ತಿಲ್ಲ. ಏನಿದೆಯಾ ಅದನ್ನು ಬಿಟ್ಟು ಅಲ್ಲದನ್ನು ನೀನಂತ ತಿಳ್ಕೊಂಡು ವ್ಯವಹಾರ ನಡೆಸಿ. ವಿಷಯೇಂದ್ರಿಯ ಸಂಪರ್ಕ ಭೋಗದಿಂದ ಯಾವ ಮಾನವನೂ ಇಲ್ಲಿಯವರೆಗೆ ಸುಖ ಶಾಂತಿಯನ್ನು ಹೊಂದಿಲ್ಲ. ವಿಷಯೇಂದ್ರಿಯ ಸಂಪರ್ಕ ಭೋಗ ವ್ಯವಹಾರದಿಂದ ಸುಖ ಸಿಕ್ಬಿಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರು ಅದನ್ನು. ಸಾಮಾನ್ಯ ಜನರಿಗೆ ಎಷ್ಟು ಹೇಳಿದ್ರು ಹೊಳೆದಿಲ್ರಿ. ಇಡೀ ಎಚ್ಚರಿಕೆ ಅವಸ್ಥೆ ಬೆಲೆ ಏನು ಅಂದ್ರೆ ದುಃಖನ. ಇಂದ್ರಿಯ ವ್ಯಾಮೋಹಕ್ಕೆ ಸಿಲುಕಿದಂಥ ಹೇಡಿಗಳಿಗೆ ಇದು ಎಂದೂ ಸಾಧ್ಯ ಆಗುತ್ತೆ. ಸುಖ ವಿಷಮದಲ್ಲಿಲ್ಲ, ಸಮತ್ವದ ಕಡೆ ಲಕ್ಷ್ಯ ಕೊಟ್ಟಾಗ ಅನುಭವ ಬರ್ತೈತಿ. ಸಾಮಾನ್ಯರಿಗೆ ಎಷ್ಟು ಹೇಳಿದ್ರು ಹೊಳೆದು ಇಲ್ರಿ. ಪಾಮರ ಮತ್ತು ವಿಷಯಿ ಜನರ ವರ್ಗಕ್ಕೆ ಇದು ಮುಕ್ತಿ ಇಚ್ಛಾ ಉಂಟಾಗುವುದನೇ ಇಲ್ಲ. ಬಹಳ ದುರ್ಲಭ. ಮನಸ್ಸಿನಲ್ಲಿ ಉಂಟಾದಂಥ ಕಾಮ ಏನೈತಲ್ರಿ, ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ಮಾಡುತ್ತದೆ. ನಿತ್ಯದ ವ್ಯವಹಾರದ ಪರಿಣಾಮ ನಮ್ಮದು ಬೇಕಾದದ್ದು ಏನು ಬೇಡದದ್ದು ಹೇಳ್ರಿ. ಆರಾಮ್ ಬೇಕಂತ ಬಾಳೆ ಮಾಡಿದೆ, ಆರಾಮದೇನು ಹಂಗಾರ ಅಂದ್ರೆ ಕಡಿಕೆ ಬೇಸರಿಕೆನ ಹೊಂದಿದೆ. ಉದ್ದೇಶ ಎಲ್ಲರೂ ಆರಾಮಿರ್ಬೇಕಂತ ಏನೆಲ್ಲ ಮಾಡುವ ಉದ್ದೇಶ ಆರಾಮದಿರ ನೋಡಿ. ಏನ್ ಮಾಡ್ಯಾರ ಆರಾಮಿರ್ತೀರಿ ಹಂಗಾರ? ಮನಸ್ಸಿನಾಗ ತುಂಬಿಕೊಂಡದನ್ನೆಲ್ಲ ಖಾಲಿ ಮಾಡ್ಯಾರ ನಾವು ಆರಾಮಿರ್ತೇವೆ. ಅನ್ಯ ಕಲ್ಪನೆಗಳನ್ನೆಲ್ಲ ಅಳೆದಾಗ ಅಲ್ಲಿ ಆನಂದದ ಸೂತ್ರ ನಮ್ಗೆ ಹತ್ತ. ಇದ ಅಭ್ಯಾಸ ಸತತ ನಡಿಬೇಕು ನೋಡ್ರಿ. ಅನ್ಯ ಭಾವನೆಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಡದಂಗೆ ಯಾವಾಗಲೂ ಇರುವಿನ ಅನುಸಂಧಾನ ಆಂತರಿಕವಾಗಿ ನಡಿಲಿಕ್ಕೈತೆ ಅಂದ್ರೆ ಅದು ಅನುಭವ ಬರ್ತೈತಿ. ಎಲ್ಲರಿಗೆ, ಪ್ರತಿಯೊಬ್ಬರಿಗೆ ಅದು ಬರ್ತೈತಿ. ಆ ಕೆಲಸ ನಾವು ಮಾಡ್ಕೋಬೇಕಾಗೈತಿ. ಹೊರಗೇನು ಹಿಡ್ಕೊಳ್ಳೋಂಗಿಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವತರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಯಾವ ಆಕಾರನೂ ಬೇಕಾಗಿಲ್ಲ. ಏನ್ ಆಕಾರ ನೆನಪು ಮಾಡಿದ್ರೆ ಆಕಾರ, ನಾಮನ್ ನೆನಪು ಮಾಡಿದ್ರೆ ನಾಮ ಇರ್ತೈತಿ, ರೂಪದ ನೆನಪು ಮಾಡಿದ್ರೆ ರೂಪ ಇರ್ತೈತಿ. ನಾಮ ರೂಪ ತೆಗೆದು ಹಾಕಿದಾಗ ಆರಾಮಿನ ಅನುಭವ ಆಕೈತಿ. ಅದನ್ನ ನೆನಪು ಮಾಡ್ಕೋ. ನಾಮರೂಪ ಅದ ಇರ್ತೈತಿ. ಆರಾಮ್ ಬೇಕಂದ್ರೆ ನಾಮರೂಪಕ್ಕೆ ಕೈ ಬಿಡಬೇಕು. ನಾಮರೂಪ ಪ್ರಪಂಚಂ ಪ್ರತಿಷೇಧತಿ ಪರಿಶ್ನಷ್ಟಿ ಬ್ರಹ್ಮ ಏವ. ನಾಮರೂಪ ಪ್ರಪಂಚದ ಭಾವ ಜಡಭಾವ ಬಿಡತ್. ಜಡಭಾವ ನಿನ್ನ ಕೈ ಬಿಟ್ಟಾಗ ನಿನ್ನ ಭಾವದಾಗ ಇರಾಕ್ ಬರ್ತದೆ ಆನಂದದ ಭಾವ, ತನ್ನ ಭಾವ. ಎಡೆ ಬಿಡದೆ ಒಳಗೆ ಆಂತರಿಕವಾಗಿ ಅಭ್ಯಾಸ ನಡಿಬೇಕು ನೋಡ್ರಿ. ಬೇಕಾದಂತ ವಿಘ್ನ ಬಂದಂದ್ರೂ ಸಾಧನೆಯನ್ನು ನಾವು ಕೈ ಬಿಡಬಾರ್ದು. ಇಂದ್ರಿಯ ಮೋಹಕ್ಕೆ ಸಿಲುಕಿದಂತ ಹೇಡಿಗಳಿಗೆ ಇದು ಎಂದೂ ಸಾಧ್ಯ ಆಗುತ್ತದೆ. ವಿಷಯದಲ್ಲಿ ಸುಖ ಸಿಗ್ತೈತೋ ಅಥವಾ ಇಲ್ಲೋ ಅನ್ನೋದು ಸಾಮಾನ್ಯ ಮಾನವನಿಗೆ ಹೊಳೆಯುವಂಥದ್ದು. ಪಾಮರ ಮತ್ತು ವಿಷಯಿ ಜನರ ವರ್ಗಕ್ಕೆ ಮೋಕ್ಷಾಪೇಕ್ಷೆ ಉಂಟಾಗೋದು ಬಹಳ ಕಠಿಣ, ಆಗುವುದನೇ ಇಲ್ಲ.
ಮನಸ್ಸಿನಲ್ಲಿ ಉಂಟಾದಂಥ ಕಾಮನ ಎಲ್ಲ ಇಂದ್ರಿಯಗಳಿಗೆ ಪ್ರೇರಣೆ ಮಾಡ್ತದೆ. ನಿತ್ಯದ ವ್ಯವಹಾರದ ಪರಿಣಾಮ ಏನಾಕೈತಿಪ್ಪ, ಏನಾಯ್ತು ಅಂದ್ರೆ ಬೇಕಾದದ್ದು ಏನು ಬೇಡಾದದ್ದು, ನಮಗೆ ಬೇಡಾದದ್ದು ಆಗೈತಿ. 4 ಸಾಧನೆಗಳ ಗುಂಪಿಗೆನೆ ಸಾಧನ ಚತುಷ್ಟಯ ಅಂತಾರೆ. ಏನಾರ ಮಾಡದೇ ಇರೋದ್ರಿಂದ ನಮಗೆ ದುಃಖ ಬಂದಿಲ್ಲ. ಯೋಗ್ಯ ತಿಳುವಳಿಕೆ ನೀವು ಮಾಡಿಕೊಂಡಿಲ್ಲ ಅಂತ ದುಃಖಿಯಾಗಿ. ಏನನ್ನಾದ್ರೂ ಮಾಡೋ ಕೆಲಸ ಇಲ್ಲ ಇಲ್ಲಿ. ಸಾಮಾನಕ್ಕೆ ಸಮಾನ ಅಂತೀರಿ, ಸುಖ ಏನಾರ ಅಂತೀರೇನ್ರಿ? ಸಾಮಾನ್ಯ ಆನಂದ ಸುಖ ಅಲ್ಲ ಅದು. ಈ ಶರೀರದೊಡನೆ ಏಕಾಗಿ ಶರೀರ ತಾನಂತ ಹಿಡ್ಕೊಂಡು ಕುಂತದ್ದು ಇದು ದೊಡ್ಡ ಅಪರಾಧ ಆಗೈತಿ. ಇದು ಹೊಳೆವಲ್ಲ ನಮ್ಗೆ. ಈ ಶರೀರ ಜಡ ಅದ ಮತ್ತು ದುಃಖ ರೂಪಿ ಅದ ಮತ್ತು ವಿಕಾರ ಆಗಿ ನಾಶ ಆಗಿಬಿಟ್ಟೆ. ಏನ್ ನಮಗೆ ಬೇಕಾದದ್ದೇನು ಇದು ಕೊಡೋದಿಲ್ಲ, ತಿಳಿದು ಉದಾಸೀನ ಆಗಿಬಿಡೋದು ನೋಡಿ. ಎಲ್ಲಿಯವರೆಗೆ ವಿಷಯಗಳ ಬಗ್ಗೆ ಮತ್ತು ಈ ಶರೀರಾದಿಗಳ ಬಗ್ಗೆ ವೈರಾಗ್ಯ ನಮಗೆ ಬರುವುದಿಲ್ಲೋ ಅಲ್ಲಿವರೆಗೆ ಸಮಾಧಾನ ಶಾಂತಿ ಅನ್ನೋದು ನಮಗೆ ನೆಮ್ಮದಿ ಸಿಗುವುದನೇ ಇಲ್ಲ. ನೆಮ್ಮದಿ ಕಳ್ಕೊಳಕ್ಕೆ ನೀವು ಹೊರಗಿನ ವ್ಯವಹಾರ ಎಲ್ಲ ಮಾಡೋದು ನೋಡಿ. ಹೊರಗಿನ ಎಲ್ಲ ವ್ಯವಹಾರ ಬಂದ್ ಮಾಡಿದ್ರೆ ಆರಾಮ ಅನುಭವ, ನೀವು ಸಹಜವಾಗಿ ಅನುಭವಕ್ಕೆ ಬರ್ತೈತೆ ನೋಡ್ರಿ ಆನಂದದ ಸೂತ್ರ. ಅಭ್ಯಾಸದ ಮುಖಾಂತರ ಅದನ್ನು ಹೊಂದಲಿಕ್ಕೆ ಸಾಧ್ಯದ. ನಿರಂತರ ಅಭ್ಯಾಸ ಬೇಕಿದಕ್ಕೆ. ಆನಂದಮಯವಾದ ಬದಲಾವಣೆ ಆಗಿಲ್ಲ, ಯಾವಾಗಲೂ ಇರುವಂಗೆ ಅದ. ಬುದ್ಧಿನ ಚಂಚಲಾಗಿ ಸಮಾಧಾನ ಕಳ್ಕೊಂಡು ಮಾನವ ಬುದ್ಧಿಶಾಲಿ ಆದ್ರೆ ನಿಜವಾದ ಆನಂದವನ್ನು ಯಾರು ಹೊಂದ್ಕೊಂಡು ಅದಾರ ಅವ್ರ ಅನುಕರಣ ಯಾಕೆ ಮಾಡಬಾರ್ದು ಹೇಳಿ? ಯಾರು ಅಂಥವ್ರ ಮಾರ್ಗದರ್ಶನ, ಅವ್ರ ನೆನವು, ಮಹಾತ್ಮರ ನೆನವು ಮಾಡ್ಕೊಂತ ಅವರ ಆಚರಣೆಗಳು ಹೆಂಗಿದ್ದು, ಅವ್ರ ಸ್ಥಿತಿಗತಿಗಳ ಅನುಸರಣೆ ಮಾಡಬೇಕಿಲ್ಲ. ಹೆಂಗ ಬದುಕಿದ್ರೆ ಅವರು ಇದ್ದು ತೋರಿಸಿದ್ರಿಲ್ಲ ಹಿಂಗ ಬದುಕ್ರಿ ಅಂದ್ರೆ ಜನ್ಮ ಸಾರ್ಥಕ ಆಕೈತೆ ಅಂತ ತೋರ್ಸುಗ್ಯಾರ. ಆದ್ರೂ ಯದ್ವಾ ನಡೆಸೇನು, ನಾಳೆ ಅದರ ಫಲ ಉಣ್ಬೇಕಾಗತ್ತೆ. ಯದ್ವಾ ಕರಿಷ್ಯತಿ ಯದ್ವಾ ಭವಿಷ್ಯತಿ ಅಂತ. ಯದ್ವಾ ಮಾಡ್ರಿ ನಿನಗೆ ಅದ್ರ ಫಲ ಉಣ್ಬೇಕು ನೀನು. ನೀ ಎಲ್ಲದನ್ನ ನೀನಂತ ತಿಳ್ಕೊಂಡ ಏನೇನಾರು ಮಾಡ್ಕೊಂತ ಹೊಂಟೀನಿ. ಹೌದು, ಎಲ್ಲಿವರೆಗೆ ನಿನ್ನ ಬಗ್ಗೆ ಇದ್ದ ಅಧ್ಯಾಸವನ್ನು ಸಮೂಲವಾಗಿ ನೀ ನಾಶ ಮಾಡ್ಕೋದಿಲ್ಲ ಅಲ್ಲಿಯವರೆಗೆ ನೀ ಸುಖ ಶಾಂತಿಯನ್ನು ಹೊಂದೋದು ಕನಸಿನ ಮಾತು. ನಿನ್ನ ಬಗ್ಗೆ ಇದ್ದ ಅಧ್ಯಾಸ ತಪ್ಪು ತಿಳುವಳಿಕೆಯನ್ನು ಇದನ್ನು ಕಳ್ಕೊ. ಈ ತಪ್ಪು ತಿಳುವಳಿಕೆ ಗಟ್ಟಿ ಮಾಡ್ಕೊಳ್ಳೋ ಕೆಲಸ ನಡೆಸೇನು, ಅದರಿಂದ ಬಿಡುಗಡೆ ಹೊಂದೋದು ಯಾವಾಗ? ಇದಕ್ಕೆ ಜೀವ ಅಂತ. ತಪ್ಪು ತಿಳುವಳಿಕೆ ಮಾಡ್ಕೊಂಡದಕ್ಕೆ ಜೀವ ಅಂತ. ಮಹಾತ್ಮರೆಲ್ಲ ಅಧ್ಯಾಸ ಕಳ್ಕೊಂಡು ಸುಖ ಹೊಂದಿದ್ರು ಏನು? ಇದನ್ನ ಹಂಗ ಇಟ್ಕೊಂಡು ಸುಖ ಹೊಂದಿದ್ರು. ದೂಷಿತ ದೃಷ್ಟಿಕೋನದಿಂದ ಆನಂದದ ಅನುಭವ ಆಗಲಾರದು. ಅಜ್ಞಾನಜನ್ಯ ಕಾರ್ಯದಿಂದ ಅಜ್ಞಾನ ಎಂದು ಹೋಗುತ್ತಿಲ್ಲ. ಅಧ್ಯಾಸ ಹೋಗ್ಬೇಕಾತಂದ್ರೆ ಮೂಲ ಅಜ್ಞಾನವನ್ನು ತೆಗೆದ ಹೊಳಿಗೊಡೋದಿಲ್ಲ. ಅದು ನಾನು ಅಜ್ಞಾನಿ ಇದ್ದೇನೆ ಅಂತ ಯಾವ ಹೊಳಿತೈತಿ? ಯಾವ ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡ್ತೀನಿ. ನಾನ ಶಾಣೆ ಅಂತ ತಿಳ್ಕೊಂಡೇವು. ಈ ಶಾಣೆ ಆದ್ರೆ ನಿನಗೆ ಚಿಂತೆ ಇರಬಾರ್ದು.
ಚಿಂತೆ ಮಾಡ್ತೀನಿ ಅಂದ್ಬೇಕು ನೀ ಅಂತ ಶಾಣ್ಯ ನೀನು ಅಜ್ಞಾನಿ ಅಲ್ಲವೇ ಜೀವನೇ ನೀನು ಸುಜ್ಞಾನಿ ಎಂದು ನುಡಿವರೇ ಪರಿಶುದ್ಧ ಚೈತನ್ಯಮಯ ನೀನಾಗಿದ್ದು ಈ ಜಡ ಪಂಚಭೂತ ದೇಹವಿದ ನೀನೆಂಬಿ ನೀನು ದೇವ್ರ ಅದೀವು ಮರೆ ಈ ಶರೀರ ನಾನಂತ ಯಾಕೆ ತಿಳ್ಕೊಂಡಿದ್ದೇನೆ ಇದೇನು ಶನೆತನ ಇದು ದೇಹ ತಾದಾತ್ಮ್ಯ ಭಾವ ಹೊಂದೋದು ನಮ್ಮಂತ ಪುಸುಗು ಇದು ಶರೀರ ನಾನಲ್ಲ ತಾನಲ್ಲವಿ ಒಡಲೆಂಬ ಸುವಿವೇಕವನ್ನು ಮಾಡಿ ಮನುಜ ಎಂದೂ ನಾನಾಗಕ್ಕೆ ಶಕ್ಯ ಇಲ್ಲ ಅದನ್ನು ತಿಳಿಯವ ನಾವು ಅದು ನಮ್ಮಿಂದ ಅರಿವಿಸ್ಕೊಳ್ತೈತಿ ಜಡವಸ್ತು ಅದು ಏನ್ ಎಲ್ಲಕ್ಕಿಂತ ಶ್ರೇಷ್ಠ ಮತ್ತು ಕೊನೆಯ ಲಾಭ ಯಾವುದು ಅಂದ್ರೆ ತಾನಾರಂಭುದನ್ನು ತಿಳ್ಕೊಳ್ಳೋದು ಏನ್ ನಾವು ಯಾರಿದ್ದೇವೆ ಅನ್ನೋದು ಮೊದಲು ತಿಳ್ಕೊಬೇಕಾತಂದ್ರೆ ಅಂತಃಕರಣ ಪರಿಶುದ್ಧಿ ಮಾಡ್ಕೋಬೇಕು ಅಂತಃಕರಣ ಪರಿಶುದ್ಧಿ ಆಗ್ಬೇಕಾತಂದ್ರೆ ಅಂತ ಆಚರಣೆಯೊಳಗೆ ನಾವು ತೊಡಗಬೇಕು ಅಂತಃಕರಣ ಹೊಲಸು ಮಾಡ್ಕೋಂತ ಆಚರಣೆ ಮಾಡಾಕತ್ತೇವೆ ನಾವು ಹೊರಗಿನಾರ ಗಂಟಿ ಧೂಪ ದೀಪ ಬಾರಿಸಿದ್ರೆ ಹ್ಯಾಚ್ ಹಾಕಿದ್ರೆ ಗಂಟಿ ಬಾರಿಸಿದ್ರೆ ಅಭಿಷೇಕ ಮಾಡಿದ್ರೆ ಅಂತಃಕರಣ ಸ್ವಚ್ಛ ಆಕತ್ತೇನ್ರಿ ಬಿಟ್ಟು ಬಿಡದ ಎದರಿಂದ ಅದು ಮಲಿನ ಆಗೈತಿ ಮೊದಲು ನೋಡ್ಕೊ ಯಾಕೆ ಹೊಲಸಾಗೈತಿ ಮನಸ್ಸದು ಅಂತ ವಿಷಯದಲ್ಲಿ ಸುಖ ಸಿಗ್ತೈತೆ ಅನ್ನೋ ತಪ್ಪು ತಿಳುವಳಿಕೆಯಿಂದ ಅವುಗಳ ಪ್ರಾಪ್ತಿಗಾಗಿ ತೀಕಾಕತೈತಿ ಅದರಲ್ಲಿ ಎಳ್ಳಷ್ಟು ಸುಖ ಇಲ್ಲ ಅಂತ ತಿಳಿದು ನಿನ್ನೊಳಗೈತಿ ನಿನಗೆ ಬೇಕಾದದ್ದು ಇದರ ಅನುಸಂಧಾನದಾಗ ತೊಡಗು ಇನ್ನು ಎಷ್ಟು ಜನ್ಮ ಹೊಕ್ಕವೋ ಏನೋ ನನ್ನಲ್ಲಿ ಇದ್ದದ್ದು ನಾವು ತಿಳ್ಕೊಂಡು ಅನುಭವ ಮಾಡ್ಕೋಬೇಕಂದ್ರೆ ಈ ಕೆಡುವ ಕಾಯದ ಸಫಲತೆ ಯಾವುದು ಅಂದ್ರೆ ಪರಹಿತ ಪರಹಿತ ಕಾರ್ಯಗಳನ್ನು ಮಾಡ್ತೀರಪ್ಪ ಇದೊಂದು ವ್ರತ ಹೇಳಿದ್ರೆ ಯಾವ ಪೂಜೆನೂ ಮಾಡೋದು ಬೇಕಾಗಿಲ್ಲ ಅನ್ಯಾಯನಾರ್ಜಿತ ವಿತ್ತಂ ದಶವರ್ಷಾನಿ ತಿಷ್ಠತಿ ಅಂತ ಅನ್ಯಾಯದಿಂದ ಗಳಿಸಿದ್ದೇನದ ದುಡ್ಡು 10 ವರ್ಷದವರೆಗೆ ಅದ ಪರೋಪಕಾರಕ್ಕಾಗಿ ಟೊಂಕ ಕಟ್ಟಿ ನಿಲ್ಲಬೇಕು ನಾವು ಸತ್ಶಾಸ್ತ್ರ ಶ್ರವಣ ಆದ್ಮ್ಯಾಗ ಅಂದ್ರೆ ಇದೆಲ್ಲ ಲಾಭ ತಗೊಳಕಾಗೈತೆ ನಾವು ಹುಡುಕ್ಯಾಡಿ ಇನ್ನೊಬ್ಬರಿಗೆ ಹಿತ ಮಾಡಕ್ಕಲ್ಲಿ ಅಹಂಕಾರದ ಮೂಲ ನಾಶ ಆದ್ಮೇಲೆ ಸಂಸಾರ ಯಾರಿಗಿರ್ತೈತೆ ಹೇಳ್ರಿ ತಾನಲ್ಲದ್ದು ತಾನು ಅಂತ ತಿಳ್ಕೊಂಡದ್ದು ಈ ಭಾವ ಹೋದ ಮೇಲೆ ಸಂಸಾರ ಯಾರಿ ಅದ ನಾನು ನನ್ನದು ಅಂತ ತಿಳ್ಕೊಂಡು ಕುಂತಿದ್ದೆ ಇದು ಅಹಂಕಾರ ಅಲ್ಲದನ್ನ ನಾನು ನನ್ನದು ಅಂತ ನೀ ಇದ್ದ ವಸ್ತುವಿನ ಕಡೆ ಎಲ್ಲ ಕೂಡ ಅಲ್ಲಿ ಅಹಂಕಾರ ಬರುವುದಿಲ್ಲ ಯಥಾರ್ಥ ವಸ್ತುವಿನ ಕಡೆ ಎಲ್ಲ ಕೊಟ್ಟಾಗ ಅಲ್ಲಿ ಅಹಂಕಾರ ತ್ಯಾಗ ಆಕತಿ ಅಜ್ಞಾನ ನಿನಗೆ ದೃಶ್ಯದ ಅಜ್ಞಾನವನ್ನು ನೀ ತಿಳಿತಿ ನಿನಗೆ ಎಲ್ಲಿದೆ ಅಜ್ಞಾನ ಹೇಳು ಅಜ್ಞಾನವನ್ನು ನೀ ತಿಳಿಯವ ನಿನಗೆ ಎಲ್ಲಿದೆ ಅಜ್ಞಾನ ಹೊಟ್ಟಿಪಾಡಿಗಾಗಿ ಶಾಸ್ತ್ರಾಧ್ಯಯನ ಮಾಡೋರು ಇವ್ರು ಏನದಲ್ಲ ಇವರಿಗೆ ಜ್ಞಾನ ಬಂಧುಗಳು ಅಂತಾರೆ ಗಳಿಸಲೆಂದ ವಿಷಯ ಸುಖವನ್ನು ಸುಲಭ ಮಾರ್ಗದಲ್ಲಿ ಇದು ಮಾಡ್ಕೊಂತ ಹೊರ ಸಾಕಪ್ಪ ನಮಗೆ ನಡೀತೈತೆ ಚೈನಿ ಅಂತ ಮಾಡ್ತಾರಲ್ಲ ಜನ ಕೊಡ್ತಾರೆ ಶ್ರಾವಣ ಮಾಸದಾಗ ಶಾಸ್ತ್ರ ಹೇಳ್ಕೊಂತ ಹೋಗ್ಬಿಡ್ತಾರೆ ಹೌದಿಲ್ಲ ಕಂಡೀಷನ್ ಮಾಡಿ ಹೋಗ್ತಾರಲ್ಲ ಯಾವುದೋ ಫಲಾಪೇಕ್ಷೆ ಇಲ್ಲದ ಬೋಧ ಮಾಡ್ಬೇಕಂತ
ಜ್ಞಾನ ಬಂಧುಗಳು ಅಂತಾರೆ ಅವ್ರು, ಶಾಸ್ತ್ರ ಅಭ್ಯಾಸ ಮಾಡಿ ಅದು ಹೇಳ್ಕೊಂತ ಹೋಗೋದು ಹೊಟ್ಟಿ ಪಾಡಿಗಾಗಿ. ಜ್ಞಾನ ಬಂಧು ಆಗಬೇಡ, ನೀನು ಜ್ಞಾನಿ ಆಗುವಂತ. ಏನ್ ಜ್ಞಾನವನ್ನು ಮಾಡ್ಕೊ, ನೀ ಯಾರ ಯಥಾರ್ಥ ಜ್ಞಾನ ಮಾಡ್ಕೊ. ಏನ್ ಮತ್ತೆ ಅಜ್ಞಾನದೊಳಗೆ ಬಿಡಬೇಡ, ನೀ ಎಲ್ಲದನ್ನು ನೀನಂತ ತಿಳ್ಕೊಂಡು. ಏನ್ ಈಗ ಮನುಷ್ಯನ ಜನ್ಮ ಇದ್ದಾಗ ಇದನ್ನು ಮಾಡ್ಕೊಳಕ್ ಬರ್ತೈತಿ. ನಿನ್ನ ನಿಜದ ಎಚ್ಚರಿಕೆಯಿಂದ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮೊದಲು ಮಾಡಿ. ಎಲ್ಲ ಕೆಲಸ ಬಿಟ್ಟು ತಳುವುದೇ ಮಾಡ್ಕೋತು. ಈ ಭವಹರಣ ಪುನಃ ಈ ಭವಕ್ಕೆ ಬರ್ದಂಗೆ ಮಾಡ್ಕೊ. ಏನ್ ತತ್ವಜ್ಞಾನದ ಪ್ರಾಪ್ತಿಗಾಗಿ ಪ್ರಾಣ ರಕ್ಷಣೆ ಮಾಡ್ಕೋಬೇಕು. ಯಾಕೆ ಬದುಕಬೇಕಪ್ಪ ಅಂದ್ರೆ ನಮ್ಮನ್ನು ನಾವು ತಿಳ್ಕೊಳ್ಳೋ ಸಂಬಂಧ ಬದುಕಬೇಕಾಗಿ. ಬದುಕೋ ಸಂಬಂಧ ತಿನ್ನಬೇಕಾಗಿ, ತಿನ್ನೋ ಸಂಬಂಧ ಬದುಕೋದಲ್ಲ. ಪ್ರಾಣ ರಕ್ಷಣೆ ಯಾಕೆ ಮಾಡ್ಕೋಬೇಕಾಗೈತಿ? ತತ್ವಜ್ಞಾನದ ಪ್ರಾಪ್ತಿಗಾಗಿ ಪ್ರಾಣ ರಕ್ಷಣೆ ಮಾಡ್ಕೊಳ್ಳೋ ಸಂಬಂಧ ಆಹಾರ ಹಾಕ್ಬೇಕಾಗಿ. ಏನ್ ಬದುಕೇನು ಲಾಭ ಮಾಡ್ಕೊಂಡು ಹೇಳಿ? ಬರೇ ಇಂದ್ರಿಯಗಳ ಮಜಾ ಮಾಡಿ ಕಾಲ್ ಕಳ ಸತ್ವ ಎದಕ್ಕೆ? ಬದುಕೇನು ಮಾಡಿದೆ ಇಲ್ಲಿ? ಸುಳ್ಳ ಮುದುಕಾಗಿ ಮೆರೆದಲು ಚಿ ಹುಚ್ಚು ಮರುಳೆ ಅಂತ. ಭೋಗಲಂಪಟ ಸುಖ ಘನವು ಭವರೋಗದಿ ಅದೆಲ್ಲೋ ಮರಣಕ್ಕೇನು ಹೋಗುತ್ತಿರುವುದು ಕಾಯ ವ್ಯರ್ಥ ಅಂತ. ಎಷ್ಟೋ ಶರೀರಗಳು ಹಿಂಗವಾದಪ್ಪ, ಇದ್ರ ಬೆನ್ನ ಐತಿ. ಇದ್ರ ಲಾಭ ಯಾವಾಗ ತಗೊಳ್ಳೋ ನೀನು? ಸಣ್ಣವಿದ್ದಾಗ ಭೋಗ ಮಾಡ್ಬೇಕನ್ನೋ ಲಾಲ್ಸ ಇತ್ತನ ಅಲ್ಲಿ. ದೊಡ್ಡವಾದಂಗೆ ಹೆಚ್ಚಕ್ಕಂತ ಬಂತಿಲ್ಲ. ನೆನಪಿಸೋದ ಇದ್ದಿದ್ದಿಲ್ಲ ಅವ. ಉಡ್ಬೇಕು ಅನ್ನೋ ಆಶೆ ಇದ್ದಿದ್ದಿಲ್ಲ ಅವಾಗ. ಹೆಂಗ ವಯಸ್ಸಾದಂಗೆ ಅದ ಹೆಚ್ಚಕ್ಕಂತ ಬಂತು. ಮುದುಕಾದಂಗೆ ಅಂತಿ ಹೆಚ್ಚಾಗತೈತಿ. ಯಾವ ಮುದುಕಿ ಕಡಿಮೆ ಆಗೈತಿ ಹೇಳ್ತಿದ್ರು. ಹೆಂಗ ಶರೀರ ಮುದುಕಾಕೈತಿ ಹಂಗಂಗ ಆಶಾದ ಪ್ರಮಾಣ ಹೆಚ್ಚಕ್ಕಂತ ಹೋಗ್ಬೇಕು. ಶರೀರ ಜೀರ್ಣ ಐತಿ, ಆಶಾ ತರುಣ ಐತಿ ಅಂತ. ಏನ್ ಅದಕ್ಕೆ ಈಗ ಮನುಷ್ಯನ ಶರೀರ ಇದ್ದಾಗ ಈ ವಾಸನೆಗಳ ನಾಶ ಮಾಡ್ಕೋಣ, ವಿಷಯದ ಇಚ್ಛೆಗಳನ್ನು ತ್ಯಾಗ ಮಾಡುವನು. ಮಾಡಲಿಲ್ಲ ಅಂದ್ರೆ ನಿನಗೆ ದುಃಖ ಬೆನ್ನು ಹತ್ತಿ ಕಾಡ್ತದೆ. ವಿಷಯದ ಆಶಾ ಸಂಬಂಧ ಜನ್ಮ ಅಂತ ತಿರುಗಬೇಕಾಗತ್ತೆ. ಏನ್ ಇದ ಯೋಗ್ಯ ವೇಳೆ ಮನುಷ್ಯನ ಜನ್ಮಕ್ಕೆ ಬಂದು ಎಲ್ಲ ಇದರಿಂದ ಬಿಡುಗಡೆ ಆಗುವಂತ ಉಪಾಯ ಕಂಡುಕೊಳ್ಳಿಕ್ಕೆ ಬರ್ತೈತಿ. ದುಃಖದಿಂದ ಬಿಡುಗಡೆ ಆಗ್ಲಿಕ್ಕೆ ಮೊದಲು ಈ ಕೆಲಸ ಮಾಡ್ಕೊಂಡು. ಪರಮಾತ್ಮ ತತ್ವವನ್ನು ಯಥಾರ್ಥವಾಗಿ ತಿಳಿಯದೇ ಇರುವುದರಿಂದ ಈ ಸಂಸಾರ ನಮಗೆ ಖರೆ ಅನ್ನೋದನ್ನು ತೋರ್ತದೆ. ಯಥಾರ್ಥ ವಸ್ತುವಿನ ಅನುಭವ ನಾವು ಮಾಡ್ಕೊಂಡಿವಿ ಅಂದ್ರೆ ಇದು ಇಲ್ಲ ಅನ್ನೋದು ಹೊಳಿದೈತೆ. ನಾವು ನಿದ್ದೆಯೊಳಗೆ ಆರಾಮಾಗಿರ್ತಿರೋ ಏನೋ ಅದಕ್ಕೆ ಅನ್ಯವಾಗಿ ಮತ್ತೇನಾರಾಗಿರ್ತಿರೋ ನೀವು? ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ ಅಲ್ಲಿ. ಆತ್ಮಾತಿರಿಕ್ತ ಪದಾರ್ಥ ವಿದ್ಯತೆ ಅಂತ ತನ್ನ ಇರುವಿನ ಕಡೆ ಎಲ್ಲ ಕೊಟ್ಟಾಗ ನನ್ನ ಹೊರತು ಇನ್ನೊಂದು ಏನೂ ಇಲ್ಲ ಅನ್ನೋದು ನಿನಗೆ ಅನುಭವ ಬರ್ತೈತಿ. ನಾಮರೂಪಗಳು ಚಂಚಲ ಆದಾಗ ಕಾಣಿಸ್ತಾವ. ನಿಶ್ಚಲ ಸ್ಥಿತಿ ಒಳಗೆ ನಾಮರೂಪಗಳು ಎಲ್ಲಿದಾವೆ ಹೇಳಿ? ಅದಕ್ಕೆ ಮನುಷ್ಯನ ನಿಶ್ಚಲ ಸ್ಥಿತಿ ಎಲ್ಲಿ ಇರ್ತೈತಿ ಅಲ್ಲಿ ನಮ್ಗೆ ಆನಂದ ಅನುಭವ ಬರ್ತೈತಿ. ನಿಶ್ಚಲ ತತ್ವವೇ ಜೀವನ್ ಮುಕ್ತಿ ಅಂದ. ಏನ್ ತನ್ನ ನಿಜವಾದ ಇರುವಿನ ಬಗ್ಗೆ ಇದ್ದ ಅಜ್ಞಾನವನ್ನ ದೂರ ಮಾಡುವಂತ ಪ್ರಯತ್ನ ನಿರಂತರ ನಾವು ಮಾಡ್ಕೋಬೇಕಾಗಿದೆ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ, ಅಜ್ಞಾನನ ಕಾರಣ. ನೀನು 64 ಕಲೆಗಳಲ್ಲಿ ಪಾರಂಗತ ಆಗೈತೆ ಅಂದ್ರೂ ಸುಧಾ ನಿನ್ನ ಬಗ್ಗೆ ನಿನಗೆ ಗೊತ್ತಿರಲಿಲ್ಲ ಅಂದ್ರೆ ಎಲ್ಲ ವ್ಯರ್ಥ. ನೀನು ಅಷ್ಟಾಂಗ ಯೋಗಗಳನ್ನು ಮಾಡಿ ಸಿದ್ಧಿಗಳನ್ನು ಪಡೆಯಬಹುದು. ಹೌದು, ಎಲ್ಲ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ನೀ ಪಡಿಬಹುದು. ಪರಂತು ನಾನು ಅಜ್ಞಾನಿ ಇದ್ದೇನೆ ಅನ್ನೋದು ಹೊಳಿದು ನಿನಗೆ ಕಠಿಣದ. ಹೊಳೆದು ನಾವು ಅಜ್ಞಾನವನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ.
ಎಲ್ಲಿ ತನಕ ತೃಷ್ಣ ಅಥವಾ ಆಶೆ ಇರ್ತದೆ ನೋಡ್ರಿ, ಅಲ್ಲಿ ತನಕ ದರಿದ್ರನ ನೀ. ಏನು ಗಳಿಸಿ ಏನು ಮಾಡವ ನೀ? ಧನಧಾನ್ಯ ಗಳಿಸಿ ಏನು ಮಾಡವ? ಲೌಕಿಕ ಮಾನ ಮರ್ಯಾದೆ ಗಳಿಸಿ ಏನು ಮಾಡವ? ಮಾನ ಮರ್ಯಾದೆ ನಿನಗೆ ನೆಮ್ಮದಿ ಕೊಡ್ತಾವ ನಾವು? ಇವತ್ತು ಹೊಗಳಿದವ ನಾಳೆ ತೆಗಳಬಹುದು ನಿನ್ನ. ಏನ್ ನಾವು ಜಗತ್ತಿನ ಯಾವುದೇ ವಿಷಯ ವಸ್ತುಗಳನ್ನು ಅವಲಂಬಿಸಿದ್ರು ಸುಧಾ ಅದು ನಮಗೆ ದುಃಖನೇ ಕೊಡ್ತೈತಿ. ಸುಖ ಕೊಡ್ತೈತಿ ಅಂತ ಅದ್ರ ಬೆನ್ನು ಹತ್ತಿ ಸುಖವಲ್ಲದಿದ್ದರೆ ಸುಖವೆಂದು ಭಾವಿಸಿ ಅಂತ ಮುಂದೆ ಅದರ ಪರಿಣಾಮ ನಮ್ಗೆ ಆಕೈತಿ ನೋಡಿ. ನಾನು ಅಜ್ಞಾನಿ ಇದ್ದೇನೆ, ದುಃಖಿ ಇದ್ದೇನೆ ಅನ್ನೋದು ಹೊಳೆದ್ರೆ ನಾ ಜ್ಞಾನ ಹೊಂದಬೇಕು, ದುಃಖರಹಿತ ಉಳಿಬೇಕು ಅನ್ನೋದು ಹತ್ತದ ನಿನಗೆ ಲವಲವಿಕೆ. ಎಲ್ಲಾ ದುಃಖಕ್ಕೆ ಮೂಲ ಕಾರಣ ನಿನ್ನ ಬಗ್ಗೆ ಇದ್ದ ತಪ್ಪು ತಿಳುವಳಿಕೆ. ಇದನ್ನು ಕಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ಅಧ್ಯಾಸ ಮೂಲೋಹಿ ವ್ಯವಹಾರ ಅಂತ. ಎಲ್ಲ ವ್ಯವಹಾರ ಅಧ್ಯಾಸದೊಳಗೆ ತಪ್ಪು ತಿಳುವಳಿಕೆ ಒಳಗ. ನಿನ್ನಲ್ಲಿ ಇದ್ದ ಅಜ್ಞಾನವನ್ನು ಮೊದಲ ನೀ ಕಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋದು. ಇದ ಮನುಷ್ಯನ ಜನ್ಮದ ಕೆಲಸ. ಏನ್ ಸುಖಿಗಳಾದವರೆಲ್ಲ ತಮ್ಮ ಬಗ್ಗೆ ಇದ್ದ ಅಜ್ಞಾನವನ್ನು ಕಳ್ಕೊಂಡು ಸುಖ ಹೊಂದಿದ್ರಿಲ್ಲ. ದುಃಖಿ ಆಗುವುದು ಬಹಳ ಹಗರದ, ಸುಖಿ ಆಗುವುದು ಬಹಳ ಕಠಿಣ. ಅದು ನೀವೇನು ಗಳಿಸಿರಿ ಅದು ನಿಮ್ಮಿಂದ ಇನ್ನೊಬ್ಬರಿಗೆ ಸಿಗ್ತೈತೇನು? ನೀವು ಗಳಿಸಿದ ವಸ್ತು ನಿಮ್ಮ ಹಿಂಬಾಲಿ ಬೆನ್ನ ಹತ್ತದ. ಅದು ನೀವು ಮಾಡಿದ್ದು ಇನ್ನೊಬ್ಬರಿಗೆ ಹೋಗೋದಿಲ್ಲ, ಇನ್ನೊಬ್ಬರು ಮಾಡಿದ್ದು ನಿಮಗೆ ಬರೋದಿಲ್ಲ. ನೀ ಕೆಟ್ಟ ಕರ್ಮಗಳನ್ನು ಮಾಡಿದ್ರೆ ಇನ್ನೊಬ್ಬರನ್ನ ಜೈಲಿಗೆ ಹಾಕ್ತಾರೋ, ನಿನ್ನ ಹಾಕ್ತಾರೋ? ದುಷ್ಕೃತಿಗಳು ಏನದಾವಲ್ಲ ಅವ ನಿನ್ನನ್ನು ನಾಶ ಮಾಡ್ತಾವು. ನಿನ್ನ ಸುಕೃತಿಗಳು ನಿನ್ನನ್ನು ಪಾಲನೆ ಮಾಡ್ತಾವು. ಅದಕ್ಕೆ ಒಳ್ಳೆಯದನ್ನ ಮಾಡಪ್ಪ ನೀನು ಅಂತ. ಆನಂದ ಸೂತ್ರ ಹತ್ತಬೇಕಂದ್ರೆ ಆನಂದ ಸೂತ್ರ ಹತ್ತಬೇಕು. ಆನಂದ ಸೂತ್ರ ಹತ್ತಬೇಕು ಅನ್ನೋ ಉತ್ಕಟ ಇಚ್ಛಾ ಇತ್ತು ಅಂದ್ರೆ ಆನಂದ ಸೂತ್ರ ಹತ್ತಿ ಬಿಡ್ತೈತಿ ನೋಡ್ರಿ. ಯಾಕಂದ್ರೆ ಆನಂದ ಹೊಂದಬೇಕನ್ನೋ ಲವಲವಿಕೆ ಒಳಗ ಮನಸ್ಸು ಇರ್ತೈತಿ. ಆನಂದದ ನೆನವಿನಾಗೆ ಇರ್ತೈತಿ. ಅದು ಅನ್ಯ ನೆನವಿನೊಳಗೆ ಇರುವುದಿಲ್ಲ. ಉತ್ಕಟ ಇಚ್ಛಾ ಏನೈತಿ ನೋಡ್ರಿ, ಅನ್ಯದ ಯಾವ ವಿಚಾರನೂ ಬಂದು ಕೊಡುದಿಲ್ಲ. ನಿದ್ರಿಸೋದ ಬಂದು ಕೊಡುದಿಲ್ಲ. ಏನ್ ಮನಸ್ಸಿನ ಪ್ರೇರಣೆ ಇಲ್ಲದೆ ಜ್ಞಾನೇಂದ್ರಿಯ ಚಟುವಟಿಕೆಗಳು ನಡೀತಾನೆ ಇಲ್ಲ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಾವ. ಹೌದು, ಸಮಾಧಿ ಸ್ಥಿತಿಯೊಳಗಿದ್ದಾಗ ಮಹಾತ್ಮರ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತಾವ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಿರ್ತಾವ. ಕಾಲ ಅಡ್ಡಾಡವಂಗೆ ಅಡ್ಡಾಡ್ತಿರ್ತೈತಿ. ಅತ್ತಾಗ ಹೋಗ್ಬೇಕು ಇತ್ತಾಗ ಹೋಗ್ಬೇಕು ಅನ್ನೋದಿರೋದಿಲ್ಲ. ಏನ್ ಬಾಯಿ ಅದು ಕರ್ಮೇಂದ್ರಿಯನ ಅಲ್ಲ. ಅದನ್ನ ಏನು ಮಾತಾಡ್ಬೇಕು ಅದು ಬಡಬಡಿಸ್ತಿರ್ತಾರೆ. ನಿದ್ಗಂಡಾಗ ಬಡಬಡಿಸ್ತಾರಲ್ಲ ಹಂಗ ಮಹಾತ್ಮರು ಸಮಾಧಿ ಸ್ಥಿತಿ ಒಳಗೂ ಬಡಬಡಿಸ್ತಿರ್ತಾರಂತ. ಶಿವಾನಂದಾಚಾರ್ಯ ಮಡಕೆ ಕಾಳು ರೊಟ್ಟಿ ತಂದಿಯ ಪಾಟಿ ತಗೋ ಲೆಕ್ಕ ಹೇಳ್ತೇನೆ, ನಂದು ನಿಂದು ಲೆಕ್ಕ ಬರೋಬ್ಬರಿ ಆಯ್ತು ನಡಿ. ಹಿಂಗೆಲ್ಲ ಬಡಬಡಿಸ್ತಿದ್ರಂತ ಶಿವಾನಂದಾಚಾರ್ಯ. ರೂಢಿಗತ ಕರ್ಮೇಂದ್ರಿಯ ಚಟುವಟಿಕೆ. ಏನ್ ಮನುಷ್ಯನ ಪ್ರೇರಣೆ ಇಲ್ಲದೆ ನಡೀತಕ್ಕಂಥ ಕರ್ಮೇಂದ್ರಿಯ ಚಟುವಟಿಕೆ ಅಷ್ಟೇ ನಡೀತಾವ ಹೊರತು ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗಿರ್ತಾವ, ಅಲ್ಲಿ ನಡೆಯುವುದಿಲ್ಲ. ಅದ್ರ ಸಂಬಂಧ ನೌಕರಿ ಮಾಡೋದು ಬಿಟ್ಟಿದ್ದ ಅವ್ರು. ಹೊರಗೆ ಜ್ಞಾನೇಂದ್ರಿಯ ಚಟುವಟಿಕೆ ಎಲ್ಲ ಬಂದಾಗತ್ತ, ಸಮಾಜ ಹತ್ತಾಕೈತಿ, ರಾಜೀನಾಮೆ ಕೊಟ್ಬಿಟ್ರು ಅಜ್ಜ ಅವರು. ಏನ್ ಅಭ್ಯಾಸ ದಶೆ ಒಳಗೆ ನಿರಂತರ ತೊಡಗಿದೆ ಅಂದ್ರೆ ಇಂದ್ರಿಯಗಳ ತನ್ನಿಂದ ತಾನ ಸಂಯಮಕ್ಕವು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಉತ್ಕಟ ಇಚ್ಛಾ ಆತಂದ್ರೆ ಅಭ್ಯಾಸದ ಬಲ ಜೋರ್ ಆತಂದ್ರೆ ತನ್ನಿಂದ ತಾನ ನಿಯಂತ್ರಣದೊಳಗೆ ಉಳಿತಾವು. ಎತ್ತು ಹೋಗುದಿಲ್ಲ ಅದು ಮನಸ್ಸು. ಯಾವ ವಿಷಯದ ಕಡೆಗೂ ಹೋಗದಂಗ ಆತ್ಮಭಾವದಲ್ಲಿ ನೆಲೆಯಾಗಿ ನಿಲ್ಲಿಸುವಂತ ಪ್ರಯತ್ನ ನಾವು ಮಾಡ್ಬೇಕಾಗೈತಿ. ಆತ್ಮ ಸಂಸ್ಥಂ ಮನಕೃತ್ವ ನ ಕಿಂಚಿದಪಿ ಚಿಂತೆಯೇತ್. ಏನನ್ನೂ ಚಿಂತಿಸದೆ ಆತ್ಮನಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸುವಂತ ಧ್ಯಾನ ಕೂತಾಗಿದ ಕೆಲಸನ ಮಾಡು. ನೀ ಹೊಸದಾಗಿ ಆನಂದವನ್ನು ಪಡಿಬೇಕ, ನಿನ್ನಲ್ಲಿ ಇದ್ದದ್ದನ್ನ ಅಲ್ಲಿ ಮನಸ್ಸನ್ನು ನೆಲೆಯಾಗಿ ನಿಲ್ಲಿಸು. ಆತ್ಮಭಾವದೊಳಗೆ ಅನ್ಯ ಭಾವನೆಗಳನ್ನೆಲ್ಲ ಅಳದಾಗ ಆತ್ಮಭಾವದೊಳಗೆ ಮನಸ್ಸನ್ನು ನಿಲ್ಲಿಸಲಿಕ್ಕೆ ಬರ್ತದೆ. ಇದು ನಿರಂತರ ಪ್ರಯತ್ನ ಬೇಕು. ಅಭ್ಯಾಸ ಸಂಜನಿತ ಅಂತಾರೆ. ಏನ್
ನಿರಂತರ ಅಭ್ಯಾಸ ಮಾಡಿದ್ರೆ ಇದು ಬರ್ತೈತಿ, ಇಲ್ಲ ಅಂದ್ರೆ ಬರುದಿಲ್ಲ. ಪ್ರಯತ್ನ ಬೇಕಿದೆ. ನಿತ್ಯ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ಮಾಡಿದಾಗ ಅವಾಗಿದ ಅಂತಃಕರಣ ಪರಿಪಕ್ವ ಆಗ್ಬೇಕು, ಅವಾಗ ಅದು ಅನುಭವ ಬರ್ತೈತಿ. ಹಂಗೆ ಒಳಗ ಅಂತಃಕರಣ ಮಲಿನ ಇಟ್ಕೊಂಡು ನಾ ಅದನ್ನು ಹೊಂತೇನೆ ಅನ್ನೋದು ಸಾಧ್ಯನೇ ಇಲ್ಲ. ಅಂತಃಕರಣ ಪರಿಶುದ್ಧಿ ಆಗದ ಹೊರತು ನಮ್ಮ ಮೂಲ ವಸ್ತುವಿನ ಅನುಭವ ಮಾಡ್ಕೊಳಕ್ ಆಗುದೂ ಇಲ್ಲ. ಕನ್ನಡಿ ಸ್ವಚ್ಛ ಇದ್ದಾಗ ಮುಖ ಹೆಂಗೆ ಕಾಣಿಸ್ತೈತಿ, ಹಂಗೆ ಅಂತಃಕರಣ ಮಲಿನ ಸ್ವಚ್ಛ ಇತ್ತಂದ್ರೆ ನಮ್ಮನ್ನು ನಾವು ನೋಡ್ಕೊಳಕ್ ಬರ್ತೈತಿ, ನಾವು ಯಾರು ಇದ್ದೀವಿ ಅನ್ನೋದು. ನಮ್ಗೆ ಯಾಕೆ ಹೊಳಿವಲ್ಲ ಅಂದ್ರೆ ಅಂತಃಕರಣ ಮಲಿನ ಆಗೈತಿ. ಯಾರ ಅಂತಃಕರಣ ಪರಿಶುದ್ಧಿ ಆಕೈತಿ, ಸ್ವಚ್ಛ ಇರ್ತೈತಿ, ಅವಾಗ ಅವಾಗ ಹೊಳಿ ಇಳಿದ ತಕ್ಷಣ ಅವಾಗ ಅನುಭವ ಬರ್ತದೆ. ಯಾಕೆ ಅಂತಃಕರಣ ಮಾಲಿನ್ಯ ಇಲ್ಲ ಅವಾಗ. ಯಾರ ಅಂತಃಕರಣ ದೋಷಗಳದಾವ ಅವಾಗ ಅದನ್ನು ಹೊಂದಕ್ಕಾಗೋದಿಲ್ಲ. ಅವನ್ನೆಲ್ಲ ನಾಶ ಮಾಡ್ಕೊ, ಸ್ವಲ್ಪ ಉಳಿದಂತೆ ವಾಸನೆಗಳನ್ನು ಅಂದಾಗ ಯಥಾರ್ಥ ವಸ್ತುವಿನ ಅನುಭವ ಮಾಡ್ಕೊಳಕ್ ಬರ್ತೈತಿ ನಮಗೆ. ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ನೀ ಬೇಕಾದಷ್ಟು ಜನ್ಮ ತಿರುಗು, ಅಂತಃಕರಣ ಸ್ವಚ್ಛ ಆಗದ ಹೊರತು ನೀ ಬೇಕಾದಷ್ಟು ಶಾಸ್ತ್ರ ಹೇಳು ಕೇಳು, ಅನುಭವಕ್ಕೆ ಬರುವುದಿಲ್ಲ. ಅಂತಃಕರಣ ಪರಿಪಕ್ವ ಲಭ್ಯ ಅಂತ. ಅಂತಃಕರಣ ಸ್ವಚ್ಛ ಮಾಡ್ಕೊಳಿಕ್ಕೆ ಆ ನಿಯಮಗಳೇನದಾವಲ್ಲ ಅವನು ಪಾಲನೆ ಮಾಡಬೇಕು. ಅವನು ಪಾಲನೆ ಮಾಡಿದಾಗ ಕ್ರಮೇಣ ಅಂತಃಕರಣ ದೋಷ ಎಲ್ಲ ಕಡಿಮೆ ಅಂತ ಬರ್ತದೆ. ಅವನು ಪಾಲನೆ ಮಾಡೋಗಿಲ್ಲ, ತಾನ ಹೋಗ್ಬೇಕಂತ. ಒಕ್ಕವನು ಯಮ ನಿಯಮಾದಿಗಳ ಪಾಲನೆ, ಸತ್ಯ, ಹಿಂಸೆ, ಬ್ರಹ್ಮಚರ್ಯ, ಅಸ್ಥೆ, ಅಪರಿಗ್ರಹ, 5 ಯಮ, 5 ನಿಯಮ, ಶುಚಿತ್ವ, ಸಂತೋಷ, ಸ್ವಾಧ್ಯಾಯ, ತಪಸ್ಸು, ಈಶ್ವರ ಪ್ರಣಿಧಾನ ಅಂತ 5 ನಿಯಮಗಳನ್ನು ಯಮದಶ ಗುಣ ಇಲ್ಲದವನಿಗೆ ಸಮನಿಸೋದು ನಿಜ ಮುಕುತಿ ಅಂತ. ಇವು 10 ಗುಣಗಳನ್ನು ನಮ್ಮ ಜೀವನದೊಳಗೆ ನಾವು ಅಳವಡಿಸ್ಕೊಳಕತ್ತಿದ್ವಿ ಅಂದ್ರೆ ಕ್ರಮೇಣ ಅಂತಃಕರಣ ದೋಷ ಕಡಿಮೆ ಅಂತ ಗೊತ್ತಾಗ. ಅವಾಗ ಅಂತಃಕರಣ ಪರಿಶುದ್ಧಿ ಆತಂದ್ರೆ ಆನಂದದ ಅನುಭೂತಿ ಶುರು ಹೋಗ್ತೈತಿ. ಅದಕ್ಕೆ ಅಂತಃಕರಣ ಸ್ವಚ್ಛ ಮಾಡ್ಕೊಳ್ಳೋ ಕೆಲಸ ನಾವು ಮೊದಲು ಮಾಡಬೇಕಾಗಿತ್ತು. ಯಾಕೆ ಅದು ಹೊಲಸಾಗೈತಿ, ಕಾರಣ ಹುಡುಕ್ಬೇಕು. ವಿಷಯಾದಿಗಳ ನೆನಪು ಮಾಡಾಕತ್ತಂದ್ರೆ ಮನಸ್ಸು ಹೊಲಸಾಕೈತಿ. ಅದಕ್ಕೆ ಎಚ್ಚರದಿಂದ ಮನಸ್ಸಿಗೆ ಏನ್ ನಿಮ್ ಸಿಕ್ಲಿ ಮನಸ್ಸ ನಿನಗದ್ರ ವಿಷಯಗಳ ನೆನಪು ಬಿಡೋದನ್ನ ಅಂತ. ತೊರೆ ವಿಷಯವನ್ನು ತೊರೆದು ನಿರ್ವಿಷಯದೊಳು ಕರಿಗೊಂಡು ನೀನೇ ಸುಖಿ. ವಿಷಯ ಚಿಂತನೆಯನ್ನು ಕೈ ಬಿಟ್ಟೆ ಅಂದ್ರೆ ನೀ ಆರಾಮನ ಮನಸ್ಸು ಹಚ್ಚಿರ್ತೈತಿ. ಅವಾಗ ನಿನಗೆ ಯಾವಾಗ ಬೇಕು ಅವಾಗ ಇದನ್ನ ಅನುಭವ ಮಾಡ್ಕೊಳಕ್ ಬರ್ತೈತಿ. ಅಂತಃಕರಣ ಪರಿಶುದ್ಧಿ ಇತ್ತು ಅಂತಂದ್ರೆ ಒಳಗೆ ತುಂಬಿಕೊಂಡು ಕುಂತೇವೆ ಆಶಯ ಒಳಗೆ, ಆಶಯ ಎಲ್ಲ ಇದು ಒಳಗೆ ಉಳಿದು ಅಂದ್ರೆ ಅಂತಃಕರಣ ದೋಷಗಳು ನಮಗೆ ಅನುಭವ ಬರುವುದೇ ಇಲ್ಲ. ವಿವೇಕದಿಂದ ಅವನ್ನೆಲ್ಲ ದೋಷ ನಿವಾರಣೆ ಮಾಡಿಕೊಂಡಾಗ ಇದನ್ನು ಹೊಂದಕ್ಕೆ ಬರುತ್ತೆ. ಅದಕ್ಕೆ ವಿವೇಕಕ್ಕೆ ಪ್ರಾಧಾನ್ಯತೆ ಕೊಟ್ಟಾರೆ. ಹೆಚ್ಚು ವಿವೇಕ ಪ್ರಧಾನ, ನೀತಿಯುಕ್ತ, ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ವಿವೇಕ ಇಲ್ಲದ ಹೊರತು ವೈರಾಗ್ಯ ಇಲ್ಲ, ವೈರಾಗ್ಯ ಇಲ್ಲದ ಹೊರತು ಇದನ್ನು ಅನುಭವ ಮಾಡ್ಕೊಳಕ್ಕೆ ತ್ಯಾಗ ಬಿಡದ ಹೊರತು ಕೆಲಸ ಆಗೋದು. ತ್ಯಾಗದಿಂದನೇ ಮಾತ್ರ ಇದು ಅನುಭವ ಬರ್ತದೆ. ಏನಂತ ತ್ಯಾಗ? ನೀ ಅಲ್ಲದನ್ನೆಲ್ಲ ಕೈ ಬಿಡೋದು. ನಿನ್ನನ್ನು ನೀ ಬಿಡಾಕ್ ಬರೋದಿಲ್ಲ, ನೀ ಅಲ್ಲದನ್ನೆಲ್ಲ ಬಿಡಾಕ್ ಬರೋದು. ಬಿಡ್ತಿಲ್ಲ ನೀ ಅಲ್ಲದನ್ನೆಲ್ಲ. ಮಲಮೂತ್ರ ಬಿಡ್ತಿಲ್ಲ, ಮಲಮೂತ್ರ ಬಿಟ್ಕೂಲೆ ಶರೀರಕ್ಕೆ ಎಷ್ಟು ಹಳವಾರ ಆಕೈತಿ. ಹಂಗೆ ಮನಸ್ಸಿನಾಗಿನ ಇವು ರಾಗದ್ವೇಷಗಳನ್ನೆಲ್ಲ ಕೈ ಬಿಟ್ಟ ಅಂದ್ರೆ ಮನಸ್ಸಿಗೆ ಹಳವಾರ ಇರ್ತೈತಿ. ಹೌದಿಲ್ಲ? ಹೆಂಗೆ ಆರಾಮ ಇರ್ತೀಯಲ್ಲಿ? ಒಳಗದು ಜೋರ್ ಆಯ್ತು ಅಂದ್ರೆ ಯಾವಾಗ ಹೋದೇನೋ ಅಂತೀವಿ. ಎತ್ಕೊಟ್ಟಕ್ಕೆ ಯಾರನ್ನು ಕೇಳೋದಿಲ್ಲ ಬಿಡೋದಿಲ್ಲ. ಪ್ರೆಷರ್ ಹೆಚ್ಚಾಗಕೈತಿ ಅಂದ್ರೆ ಯಾಕ್ರಿ? ಮಲಮೂತ್ರಗಳು ಪ್ರೆಷರ್. ಹಂಗೆ ಒಳಗೆ ರಾಗದ್ವೇಷಗಳೇನು ಅಂಥವನ್ನ ಎಲ್ಲ ಹೊರಗೆ ಹಾಕಿಬಿಟ್ಟೆ ಅಂದ್ರೆ ಮನಸ್ಸಿಗೆ ಆರಾಮ್ ಅನಿಸ್ತೈತಿ. ರಾಗದ್ವೇಷಗಳಿಂದ ಮೊದಲು ಬಿಡುಗಡೆ ಬಿಡವನ್ನೆಲ್ಲ. ರಾಗ ದ್ವೇಷ, ಎಲ್ಲಿ ರಾಗ ಐತಿ ಅಲ್ಲಿ ದ್ವೇಷ ಇರೋದು. ರಾಗ ಅಂದ್ರೆ ಪ್ರೀತಿ, ವಿಷಯಗಳ ಮ್ಯಾಗ ಪ್ರೀತಿ. ಯಾರ ಅಡ್ಡಿ ಆದ್ಮೇಲೆ ದ್ವೇಷ ಮಾಡ್ತೀವಿ. ಅದರಿಂದ ನಾವು ಬಿಡುಗಡೆಯನ್ನು ಹೊಂದಬೇಕು. ಈ ವಿಚಾರದೊಳಗೆ ನೀ ತೊಡಗೋದ್ರಿಂದ ಆತ್ಮಾನಾತ್ಮ ವಿಚಾರದ ನಿರಂತರ ಅಭ್ಯಾಸದಾಗ ತೊಡಗಿದೆ ಅಂತ ನಿನಗೆಲ್ಲ ಅಂತಃಕರಣ ಮಾಲಿನ್ಯ ಎಲ್ಲ ಹೋಗಿಬಿಡ್ತೈತಿ. ಅದಕ್ಕೆ ಹೇಳ್ಯಾರ ಬಿಟ್ಟು ಬಿಡದೆ ಇದರ ಅಭ್ಯಾಸದಾಗ ತೊಡಗಬೇಕು ಅಂತ. ಹಿಂಗದೆ ನಿತ್ಯ ಕರ್ಮವ ಮಾಡಲು ಬಿಟ್ಟು ಬಿಡದೆ ಮಾಡುವಂತ ಕೆಲಸ ಇದೆ. ಒಂದು ಹೊತ್ತು ಊಟ ತಪ್ಪಿದ್ರು ಚಿಂತಿಲ್ಲ,
ನಿತ್ಯ ಕರ್ಮ ಅಂದ್ರೆ ಹಿತ ಯಾವುದು ಅಹಿತ ಯಾವುದು, ನಾನು ಯಾರು ನಾನು ಅಲ್ಲದ ಯಾವುದು, ಆತ್ಮ ಯಾವುದು ಅನಾತ್ಮ ಯಾವುದು ಅಂತ. ಅವಾಗ ನಿನಗೆ ತುಂಗ ಧರ್ಮ ವಿವರ್ಧನ, ತುಂಗ ಶ್ರೇಷ್ಠವಾದಂಥ ಪುಣ್ಯ ವೃದ್ಧಿ ಆಕೈತಿ ನಿನಗೆ. ಅದು ಆ ಮಂಗಳಮಯ ಧರ್ಮದಿಂದ ದುಷ್ಕೃತಿ ಭಂಗವಂತಾಗಿ ಮೋಹಿಪ ಚಿತ್ತ ನಿರ್ಮಲ. ಅವಾಗ ವಿಷಯದ ವ್ಯಾಮೋಹ ಎಲ್ಲ ಕಡಿಮೆ ಆಕೈತಿ, ಮನಸ್ಸು ಸ್ವಚ್ಛ ಆಕೈತಿ. ಅವಾಗ ಕಡಿಮೆ ಆತಂದ್ರೆ ಅವಾಗ ನಿನಗೆ ಆನಂದದ ಅನುಭವ ಬರಕ್ಕೆ ಶುರು ಹೋಗ್ತೈತಿ. ಏನು ಒಳಗೆ ಆಶಯ ಇಟ್ಕೊಂಡು ನಾವು ಅದ್ರ ಹೊಂತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ನೆಮ್ಮದಿ ಕೆಡಿಸ್ಕೋತೀನಿ. ನೆಮ್ಮದಿ ಯಾವಾಗಲೂ ಐತದ, ಇಲ್ಲದ ಕಲ್ಪನಾ ಮಾಡ್ಕೊಂಡ ಸಮಾಧಾನ ಶಾಂತಿ ಕೆಡಿಸ್ಕೊಂಡು ಬಿಟ್ಟಿನಿ. ಏನಾರ ಮಾಡಿ ಅದನ್ನು ಹೊಂದಬೇಕಾಗಿಲ್ಲ, ಯಾವಾಗಲೂ ರೆಡಿ ಇದ್ದದ್ದೈತೆ, ಅದು ಸದಾ ಸಿದ್ಧವಾಗಿರ್ತಕ್ಕಂಥ ಸ್ಥಿತಿ ಅದು. ಅದ್ರ ಕಡೆ ಲಕ್ಷ್ಯ ಇಲ್ಲ, ನಾವು ಬರೀ ತೋರಿಕೆ ಕಡೆ ಲಕ್ಷ್ಯ ಐತಿ. ತೋರಿಕೆ ಒಳಗೆ ಏನೇನೋ ಆಗಿ ಸುಖ ಹೊಂದ್ಬೇಕಂತ ಹೊಂಟಿ ಹುಚ್ಚು ಪ್ರಯತ್ನ ನಡೆಸಿ ಇಲ್ಲಿ ತನಕ ಮಾಡಿಯಲ್ಲ, ಆರಾಮಿರ್ಬೇಕಂತ ಏನಾಗೈತೆ ನೋಡ್ಕೊಡಿ. ಜಗತ್ತಿನ ಯಾವ ವಸ್ತುಗಳನ್ನು ಅವಲಂಬಿಸ್ಕೊಂಡ್ರೂ ನಿನಗೆ ಸಮಾಧಾನ ಶಾಂತಿ ಸಿಗುವುದಿಲ್ಲ. ಮರಿನೇ ಅದ, ಎಲ್ಲವನ್ನು ಮರೆತು ಜಗತ್ತಿನ ಆಗುಗಳನ್ನೆಲ್ಲ ಮರೆತು ಕೇವಲ ತನ್ನ ಇರುವಿನ ಕಡೆ ಲಕ್ಷ್ಯ ಪಟ್ಟು ನೋಡೋಂಗೆ ಅದು ಕೆಲಸ ಆಕೈತಿ ನೋಡ್ರಿ. ಬಿಡುನ್ರಿ.